ಹಲೋ ಅಂಡ್ ವೆಲ್ಕಮ್ ಟು ಎಚ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, NIV ಡೆವಲಪ್ಸ್ ಟೆಸ್ಟ್ ಟು ಡಿಟೆಕ್ಟ್ ಆಂಟಿಬಾಡೀಸ್. ನೋಡಿ, ನಿನ್ನೆಯಷ್ಟೇ ನಮ್ಮ NIV ಏನಿದೆ, ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಬರ್ತಕ್ಕಂತಹ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ, ರಾಷ್ಟ್ರೀಯ ವೈರಾಣು ಸಂಸ್ಥೆ, ಅಂದ್ರೆ ನಮ್ಮ ದೇಶದಲ್ಲಿ ಈ ವೈರಾಣುವಿಗೆ ಸಂಬಂಧಪಟ್ಟಂತ ತನಿಖೆ ಮಾಡುವುದಕ್ಕೆ ಇರ್ತಕ್ಕಂತಹ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅವರು ಒಂದು ಹೊಸ ಟೆಸ್ಟ್ ಅನ್ನ, ಅಂದ್ರೆ ಒಂದು ಪರೀಕ್ಷೆಯನ್ನ ಕಂಡುಹಿಡಿದಿದ್ದಾರೆ. ಇದು ಪ್ರಪ್ರಥಮ ಬಾರಿಗೆ ಸ್ವದೇಶಿಯಾಗಿ ಈ ಎಲಿಸಾ ಅಂತಕ್ಕಂತಹ ಟೆಸ್ಟ್ ನ ಕಂಡುಹಿಡಿದಿರತಕ್ಕಂತಹ ಖ್ಯಾತಿಗೆ ನಮ್ಮ NIV ಭಾಜನಾಗಿದೆ. ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಸ್ಪೆಷಲಿ ಈ ಕೊರೋನಾ ವೈರಸ್ ಬಂದಾಗಿಂದನೂ ಕೂಡ NIV ಯ ಒಂದು ಪಾತ್ರ ಬಹುಮುಖ್ಯವಾಗಿದೆ. ಯಾವ ರೀತಿ ನೀವು ನಿನ್ನೆಯಷ್ಟೇ ಒಂದು ಭಾರತೀಯ ಲಸಿಕೆಯನ್ನು ತಯಾರು ಮಾಡುವುದಕ್ಕೆ ICMR ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಜೊತೆ ಸಹಿ ಹಾಕಿತ್ತು, ಅದಕ್ಕೂ ಕೂಡ ಬೆಂಬಲವನ್ನ ಕೊಡ್ತಾ ಇರತಕ್ಕಂತಹದ್ದು ಇದೇ NIV ಸಂಸ್ಥೆ. ಇದು ಕೂಡ ನಮ್ಮ ICMR ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಏನಿದೆ, ಭಾರತೀಯ ವೈದ್ಯಕೀಯ ಅಧ್ಯಯನ ಸಂಸ್ಥೆ, ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದರ ಕಚೇರಿ ಬಂದ್ಬಿಟ್ಟು ಪುಣೆ ನಗರದಲ್ಲಿ ಕಂಡು ಬರುತ್ತೆ. ಸೊ ಅವರು ನಿನ್ನೆ ಈ ಎಲಿಸಾ ಅಂತಕ್ಕಂತಹ ಟೆಸ್ಟ್ ಕೊರೋನಾ ವೈರಸ್ಗೂ ಕೂಡ ಅಭಿವೃದ್ಧಿಪಡಿಸಿದ್ದಾರೆ. ಎಲಿಸಾ ಟೆಸ್ಟ್ ಇಲ್ವಾ? ಖಂಡಿತ ಮುಂಚೆಯಿಂದನೂ ಕೂಡ ಇತ್ತು. ನೀವು ಕೂಡ ಈ ಒಂದು ಸ್ಟ್ಯಾಟಿಕ್ GK ಓದ್ಬೇಕಾದ್ರೆ, ಸೈನ್ಸ್ ಓದ್ಬೇಕಾದ್ರೆ ನೋಡಿರ್ತೀರಾ. HIV ಏಡ್ಸ್ ಏನಿದೆ, ಹ್ಯೂಮನ್ ಇಮ್ಯುನೋ ವೈರಸ್, ಅಂದ್ರೆ ಏಡ್ಸ್ ರೋಗವನ್ನ ಉಂಟು ಮಾಡತಕ್ಕಂತಹ ವೈರಾಣುವನ್ನ ಕಂಡುಹಿಡಿಯೋದಕ್ಕೆ ಕೂಡ ಎಲಿಸಾ ಅನ್ನುವಂತಹ ಪರೀಕ್ಷೆಯನ್ನ ನಡೆಸಲಾಗ್ತಾ ಇತ್ತು. ಸೊ ಬಹಳ ಬೇರೆ ಬೇರೆ ದೇಶಗಳಲ್ಲಿ ಆಲ್ರೆಡಿ ಈ ಎಲಿಸಾ ಚಿಕಿತ್ಸೆ, ಅಂದ್ರೆ ಈ ಒಂದು ಎಲಿಸಾ ಪರೀಕ್ಷಾ ವಿಧಾನ ಬಳಕೆಯಲ್ಲಿದೆ. ಬಟ್ ಭಾರತದಲ್ಲಿ ಇದನ್ನ ಕೊರೋನಾ ವೈರಸ್ ಅನ್ನ ಟೆಸ್ಟ್ ಮಾಡೋದಕ್ಕೆ ಕೂಡ ಇದನ್ನ ಅಭಿವೃದ್ಧಿಪಡಿಸಲಾಗಿದೆ. ಈ ಒಂದು ಖ್ಯಾತಿ ನಮ್ಮ NIV ಸಂಸ್ಥೆಗೆ ಸೇರುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಅದಕ್ಕೆ ಮುಂಚೆ ಎಲಿಸಾ ಅನ್ನುವುದರ ಫುಲ್ ಫಾರ್ಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕು. ಇದಂತೂ ತುಂಬಾ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಸೊ ಹೇಳ್ತಾ ಇದೆ, ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ. ಎಲಿಸಾ ಅಂತ ಹೇಳಿದ್ರೆ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ, ತುಂಬಾ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ. ಇದರ ಒಂದು ಕ್ರಮವನ್ನು ಕೂಡ ಹೇಳ್ಬಿಡ್ತೀನಿ. ನೋಡಿ, ಇದು ಬಹಳ ಒಂದು ವೈಜ್ಞಾನಿಕವಾದಂತಹ ಕ್ರಮ ಆಗಿದೆ. ಬಟ್ ಆದ್ರೂ ಒಂದು ಕಾಮನ್ ಪೀಪಲ್ಸ್ ಪರ್ಸ್ಪೆಕ್ಟಿವ್ ಇಂದ ತಿಳ್ಕೊಳ್ತಾ ಹೋಗೋದಾದ್ರೆ, ಎಲಿಸಾದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಸ್ಯಾಂಪಲ್ ಏನಿರುತ್ತೆ, ಈ ಶಂಕಿತ ವ್ಯಕ್ತಿಯ ದೇಹದಿಂದ ಪಡೆದುಕೊಂಡಿರ್ತಕ್ಕಂತಹ ಯಾವುದಾದ್ರೂ ಒಂದು ಸ್ಯಾಂಪಲ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಆ ಸ್ಯಾಂಪಲ್ ಅಂದ್ರೆ ರಕ್ತದ ಮಾದರಿ ಇರ್ಬೋದು, ಅಥವಾ ಆತನ ದೇಹದ ಯಾವುದೇ ದ್ರವ ಪದಾರ್ಥ ಇರಬಹುದು. ಸೊ ಯಾವುದೇ ಮೂಲದಿಂದ ತೆಗೆದುಕೊಂಡಿರ್ತಕ್ಕಂತಹ ಸ್ಯಾಂಪಲ್ ಅನ್ನ ಪರೀಕ್ಷೆ ಒಳಪಡಿಸಲಾಗುತ್ತೆ. ಆ ಸ್ಯಾಂಪಲ್ ನಲ್ಲಿ ಕಂಡು ಬರುವಂತಹ ಆಂಟಿಬಾಡಿಯನ್ನ ಪರೀಕ್ಷೆ ಒಳಪಡಿಸಲಾಗುತ್ತೆ. ಒಂದ್ ಮಾತು ನೆನಪಿಟ್ಕೊಳ್ಳಿ, ನಮ್ಮ ದೇಹಕ್ಕೆ ಕೊರೋನಾ ವೈರಸ್ ಬಂತು ಅಂತ ಹೇಳಿದ್ರೆ, ನಮ್ಮ ದೇಹ ಸ್ವಾಭಾವಿಕವಾಗಿ ಅದರ ವಿರುದ್ಧ ಹೋರಾಡಬಲ್ಲ ಆಂಟಿಬಾಡೀಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಎಲಿಸಾ ಟೆಸ್ಟ್ ನಲ್ಲಿ ಆ ಆಂಟಿಬಾಡಿ ನಮ್ಮ ದೇಹದಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ಪರೀಕ್ಷೆ ಮಾಡಲಾಗುತ್ತೆ. ಒಂದು ವೇಳೆ ಅಂತಹ ಆಂಟಿಬಾಡಿ ನಮ್ಮ ದೇಹದಲ್ಲಿ ಇತ್ತು, ಆಂಟಿಬಾಡಿ ಅಂದ್ರೆ ಕನ್ನಡದಲ್ಲಿ ಪ್ರತಿಕಾಯ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಇಲ್ಲಾದ್ರೂ ಕೂಡ ಸೈನ್ಸ್ ಅಲ್ಲಿ ತುಂಬಾ ಡೀಪ್ ಆಗಿ ನಾವು ತಿಳ್ಕೊಳ್ತಾ ಹೋದಾಗ ಇಂತಹ ಕಾನ್ಸೆಪ್ಟ್ಸ್ ಅರ್ಥ ಹೋಗುತ್ತೆ. ಸೊ ಆಂಟಿಬಾಡಿ ನಮ್ಮ ದೇಹದಲ್ಲಿ ಇದೆ ಅಂತ ಹೇಳಿದ್ರೆ, ನಮ್ಮ ದೇಹಕ್ಕೆ ಕೊರೋನಾ ವೈರಸ್ ಬಂದಿತ್ತು, ಅಥವಾ ಪ್ರಸಕ್ತವಾಗಿ ಅದು ಇದೆ, ಅಥವಾ ಸ್ವಲ್ಪ ಕಾಲದ ಹಿಂದೆ ಅದು ಬಂದ್ಬಿಟ್ಟು ಹೋಗಿದೆ ಅನ್ನುವುದು ಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಎಲಿಸಾ ಅನ್ನುವುದು ತುಂಬಾ ಹಳೆಯ ಒಂದು ಪರೀಕ್ಷಾ ವಿಧಾನ. ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ, ನೋಟ್ ಡೌನ್ ಮಾಡ್ಕೊಳ್ಳಿ. ಅಂಡ್ ಇದನ್ನ ನಾನು ಆಗ್ಲೇ ಹೇಳ್ದಂಗೆ HIV ಏನು ಏಡ್ಸ್ ಅನ್ನ ಕಾಸ್ ಮಾಡುತ್ತೆ, ಹ್ಯೂಮನ್ ಇಮ್ಯುನೋ ವೈರಸ್, ಅದನ್ನ ಕಂಡುಹಿಡಿಯಕ್ಕೆ ಬಳಸಲಾಗ್ತಾ ಇತ್ತು. ಜೊತೆಗೆ ವೆಸ್ಟ್ ನೈಲ್ ಫೀವರ್, ಏನು ಆಫ್ರಿಕಾ ಖಂಡದಲ್ಲಿ ನೈಲ್ ನದಿ ಕಂಡು ಬರುತ್ತೆ, ಅಲ್ಲಿ ಕಾಣಸಿಗ್ತಿದ್ದಂತಹ ವೆಸ್ಟ್ ನೈಲ್ ಫೀವರ್ ಅಥವಾ ವೆಸ್ಟ್ ನೈಲ್ ವೈರಸ್, ಆ ಒಂದು ವೈರಾಣುವನ್ನ ಪತ್ತೆಗೆ ಕೂಡ ಎಲಿಸಾವನ್ನ ಬಳಸಲಾಗ್ತಾ ಇತ್ತು. ಇದರ ಕಾರ್ಯಮಿತಿ ಇಷ್ಟೇ ಅಲ್ಲ, ಇನ್ನು ಕೂಡ ನೀವು ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಸ್ನಾಕ್ಸ್ ಅನ್ನ, ಪ್ಯಾಕೆಟ್ ಗಳನ್ನ ನೀವು ತೆಗೆದುಕೊಂಡು ಅದರೆಲ್ಲ ಹಿಂದ್ಗಡೆ ನೋಡಿದಾಗ ಅದರ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಓದ್ತಾ ಹೋದ್ರೆ ನಿಮಗೆ ಕೊಟ್ಟಿರ್ತಾರೆ ಅಲರ್ಜಿ ಗೈಡ್ಲೈನ್ಸ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇದನ್ನ ಸೇವನೆ ಮಾಡೋದ್ರಿಂದ ಯಾವೆಲ್ಲ ಅಲರ್ಜಿಗಳಾಗಬಹುದು ಅಂತ ಕೊಟ್ಟಿರ್ತಾರೆ. ಸೊ ಅದರ ಒಂದು ಪರೀಕ್ಷೆಯಲ್ಲಿ ಕೂಡ ಎಲಿಸಾ ಅನ್ನುವಂತಹ ಪರೀಕ್ಷೆಗಳನ್ನ ಬಳಸಲಾಗುತ್ತೆ. ಫಾರ್ ಎಕ್ಸಾಂಪಲ್ ಭಾರತೀಯರಲ್ಲಿ ಇದು ಬಹಳ ಕಡಿಮೆ, ಬಟ್ ಹಲವು ವಿದೇಶಗಳಲ್ಲಿ, ಸ್ಪೆಷಲಿ ಯುರೋಪಿಯನ್ ಕಂಟ್ರಿಗಳಲ್ಲಿ ಹಾಲಿನಿಂದ ಅಲರ್ಜಿ ಉಂಟಾಗ್ತಕ್ಕಂತಹ ವ್ಯಕ್ತಿಗಳು ಬಹಳ ಜನ ಇರ್ತಾರೆ. ಸೊ ಅವ್ರು ಯಾವಾಗ್ಲೂ ಕೂಡ ಈ ತಿಂಡಿ ಪೊಟ್ಟಣಗಳನ್ನ ಖರೀದಿ ಮಾಡ್ಬೇಕಾದ್ರೆ ಅದರಲ್ಲಿ ಹಾಲಿನ ಅಂಶ ಇದೆಯೋ ಇಲ್ವೋ ಅಂತ ನೋಡ್ತಾರೆ. ಸೊ ಈ ಒಂದು ಅಲರ್ಜಿಯನ್ನ ಕಂಡುಹಿಡಿಯುವ ಉದ್ದೇಶದಿಂದನೂ ಕೂಡ ಈ ಎಲಿಸಾವನ್ನ ಬಳಸಲಾಗುತ್ತೆ. ನೀವು ಕೂಡ ಯಾವ್ದಾದ್ರು ಸ್ನಾಕ್ಸ್ ಪ್ಯಾಕೆಟ್, ಹಲ್ದಿರಾಮ್ ಸ್ನಾಕ್ಸ್
ಅಥವಾ ಪತಂಜಲಿ ಸ್ನಾಕ್ಸ್ ಓಪನ್ ಮಾಡಿ ನೋಡಿದಾಗ ಆ ಒಂದು ಪ್ಯಾಕೆಟ್ ಮೇಲೆ ಖಂಡಿತವಾಗಿ ಕೊಟ್ಟಿರ್ತಾರೆ ಇದರಲ್ಲಿ ಹಾಲಿನ ಅಂಶ ಇರುತ್ತೆ, ಇದರಲ್ಲಿ ಬೇರೆ ಬೇರೆ ನಟ್ಗಳು ಅಂದ್ರೆ ಬೇರೆ ಬೇರೆ ಒಂದು ಕಾಳುಗಳ ಅಂಶ ಇರುತ್ತೆ ಅಂತೇಳಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಉದ್ದೇಶಕ್ಕೆ ಕೂಡ ಎಲಿಸಾವನ್ನ ಬಳಸಲಾಗುತ್ತೆ. ಸೊ ಬೇಸಿಕಲಿ ಈ ಎಲಿಸಾನೇ ಇದಕ್ಕೆ ಪರಿಹಾರ ಅಲ್ಲ, ಬಿಕಾಸ್ ಆಲ್ರೆಡಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ವಿಧಾನಗಳ ಮೂಲಕ ಈ ಕೊರೋನಾ ವೈರಸ್ ಅನ್ನ ಟೆಸ್ಟ್ ಮಾಡ್ತಾ ಇದ್ವಿ. ಅದರಲ್ಲಿ ಪ್ರಮುಖವಾದಂತಹ ವಿಧಾನ ಯಾವ್ದಪ್ಪ ಅಂತ ಹೇಳಿದ್ರೆ ಚೀನಾ ದೇಶದಿಂದ ಆಮದು ಮಾಡಿಕೊಂಡಿದ್ದಂತಹ ರ್ಯಾಪಿಡ್ ಆಂಟಿಬಾಡಿ ಟೆಸ್ಟಿಂಗ್ ಕಿಟ್, ಇದರ ತ್ವರಿತಗತಿಯಲ್ಲಿ ಪರೀಕ್ಷೆ ಮಾಡುವಂತಹ ಕಿಟ್ಗಳನ್ನ ಚೀನಾದಿಂದ ಆಮದು ಮಾಡಿಕೊಳ್ಳಲಾಗಿತ್ತು. ಅದು ಕೂಡ ಹೆಚ್ಚು ಕಡಿಮೆ ಇದೇ ವಿಧಾನವನ್ನ ಬಳಸಲಾಗ್ತಾ ಇತ್ತು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಚೀನಿ ನಿರ್ಮಿತ ಸರಕುಗಳು ಅಷ್ಟೊಂದು ವಿಶ್ವಾಸಾರ್ಹ ಅಲ್ಲ. ಸೊ ಅದರಲ್ಲಿ ಬರ್ತಿದ್ದಂತಹ ಫಲಿತಾಂಶಗಳು ತದ್ವಿರುದ್ಧವಾಗಿರ್ತಾ ಇದ್ವು. ಹಾಗಾಗಿ ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅವರು ಸ್ವದೇಶಿ ಒಂದು ಎಲಿಸಾ ಟೆಸ್ಟ್ ಅನ್ನ ಕಂಡುಹಿಡಿಯಬೇಕಾಯಿತು. ಸೊ ಇನ್ಮುಂದೆ ನಾವು ಚೀನಾದಿಂದ ಈ ಕಳಪೆ ಕಿಟ್ಗಳನ್ನ ಆಮದು ಮಾಡಿಕೊಳ್ಳುವಂತಹ ಪ್ರಶ್ನೆಯೇ ಇಲ್ಲ. ಭಾರತದಲ್ಲೇ ಇದನ್ನ ಅಭಿವೃದ್ಧಿ ಪಡಿಸಲಾಗುತ್ತೆ ಅಂಡ್ ಭಾರತದಲ್ಲೇ ಇದನ್ನ ತಯಾರಿಕೆ ಕೂಡ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಹೆಸರನ್ನು ಕೂಡ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ, ಝೈಡಸ್ ಕೆಡಿಲಾ ಅಂತೇಳಿ. ಸೊ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಝೈಡಸ್ ಕೆಲಿಡಾ ಅಂತಕ್ಕಂತಹದ್ದು ಭಾರತದ ಒಂದು ಪ್ರಖ್ಯಾತ ಔಷಧಿ ತಯಾರಿಕಾ ಕಂಪನಿ, ಒನ್ ಆಫ್ ದ ಲೀಡಿಂಗ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಇನ್ ಇಂಡಿಯಾ. ಸೊ ಈ ಝೈಡಸ್ ಕೆಲಿಡಾ ಅನ್ನುವಂತಹ ಒಂದು ಔಷಧಿ ಕಂಪನಿ ಅಹಮದಾಬಾದ್ ನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ. ಗುಜರಾತ್ನ ಅಹಮದಾಬಾದ್ ನಲ್ಲಿ ಕಂಡು ಬರುತ್ತೆ. ಅಂಡ್ ಇವರಿಗೆ ಇದನ್ನ ವಾಣಿಜ್ಯಿಕವಾಗಿ ಉತ್ಪಾದನೆ ಮಾಡಲು ಅನುಮತಿಯನ್ನ ಕೊಡಲಾಗಿದೆ, ಲೈಸೆನ್ಸ್ ಕೊಟ್ಟಿದ್ದಾರೆ. ಸೊ ಈ ಹೊಸ ಏನು ಎಲಿಸಾ ಟೆಸ್ಟ್ ಇದೆ ಅದರ ಕಿಟ್ಗಳನ್ನ ಝೈಡಸ್ ಕೆಡಿಲಾ ಅವರು ಇನ್ ಮುಂದೆ ಪ್ರೊಡಕ್ಷನ್ ಮಾಡ್ತಾ ಹೋಗ್ತಾರೆ. ಇದು ಗುಜರಾತಿ ಮೂಲದ ಒಂದು ಔಷಧಿ ತಯಾರಕ ಕಂಪನಿ ಆಗಿದೆ. ಇಷ್ಟು ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಾ, ಪ್ರಸಕ್ತವಾಗಿ ಕೊರೋನಾ ವೈರಸ್ ಇದೆಯೋ ಇಲ್ವೋ ಅಂತ ನಿಖರವಾಗಿ ಪತ್ತೆ ಹಚ್ಚುವಂತಹ ಏಕೈಕ ಮಾರ್ಗ RT-PCR, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೋಬೇಕಾಗುತ್ತೆ. RT-PCR, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ನೋಡಿ, PCR ಅಂದ ತಕ್ಷಣ ನಾವು ಪೊಲೀಸ್ ಕಂಟ್ರೋಲ್ ರೂಮ್ ಅಂತ ಅನ್ಕೊಂತೀವಿ. ಪೊಲೀಸ್ ಕಂಟ್ರೋಲ್ ರೂಮ್ ನಾವು ದಿನನಿತ್ಯದಲ್ಲಿ ಬಳಸತಕ್ಕಂತಹ ಪದ ಆಗಿದೆ. ಬಟ್ PCR ಅಂದ್ರೆ ವೈಜ್ಞಾನಿಕ ದೃಷ್ಟಿಯಿಂದ, ಈ ಒಂದು ಬಯೋಲಾಜಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ PCR ಅಂದ್ರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಈ ಒಂದು ವೈಜ್ಞಾನಿಕ ವಿಧಾನವನ್ನ ಬಳಸ್ಬಿಟ್ಟೆ ನಾವು ಕೊರೋನಾ ವೈರಸ್ ಅನ್ನ ಕಂಡುಹಿಡಿತಾ ಇದ್ವಿ. ಬಟ್ ಅದ್ರ ಒಂದು ಪ್ರಾಬ್ಲಮ್ ಇತ್ತು. ಏನಪ್ಪಾ ಅಂತ ಹೇಳಿದ್ರೆ RT-PCR ವಿಧಾನದ ಮೂಲಕ ನಾವು ಪರೀಕ್ಷೆ ಮಾಡಿದ್ರೆ ಪ್ರಸಕ್ತವಾಗಿ ಆ ವ್ಯಕ್ತಿಯ ದೇಹದಲ್ಲಿ ವೈರಸ್ ಇದೆಯೋ ಇಲ್ವೋ ಅಂತ ಪತ್ತೆ ಹಚ್ಚಬಹುದಾಗಿತ್ತೇ ಹೊರತು ಅವನು ಇದಕ್ಕಿಂತ ಮುಂಚೆ ಈ ಸೋಂಕಿಗೆ ಒಳಗಾಗಿದ್ನೋ ಅನ್ನೋದನ್ನ ಪತ್ತೆ ಹಚ್ಚಕ್ಕಾಗಲ್ಲ. ಬಟ್ ನಮ್ಮ NIV ಅಭಿವೃದ್ಧಿ ಪಡಿಸಿರ್ತಕ್ಕಂತಹ ಎಲಿಸಾ ಟೆಸ್ಟ್ ನಲ್ಲಿ ಅವನ ದೇಹದಲ್ಲಿ ಪ್ರಸಕ್ತವಾಗಿ ವೈರಸ್ ಇರಲಿ ಅಥವಾ ಅವನು ಹಿಂದೆನೆ ಗುಣಮುಖನಾಗಿರ್ಲಿ, ಅದೆರಡನ್ನೂ ಕೂಡ ಪತ್ತೆ ಹಚ್ಚಬಹುದು. ಬಿಕಾಸ್ ನಾವಿಲ್ಲಿ ಬಳಸ್ತಾ ಇರತಕ್ಕಂತಹ ವಿಧಾನ ಏನಪ್ಪಾ ಅಂತ ಹೇಳಿದ್ರೆ ಆಂಟಿಬಾಡಿ ಟೆಸ್ಟಿಂಗ್. ಆ ಪ್ರತಿಕಾಯಗಳು ಆ ಒಂದು ಸೋಂಕು ಗುಣಮುಖವಾಗಿ ಹಲವು ದಿನಗಳ ಕಾಲ, ಹಲವು ತಿಂಗಳುಗಳ ಕಾಲ ಕೂಡ ಆತನ ದೇಹದಲ್ಲಿ ಇರುತ್ತೆ. ಹಾಗಾಗಿ ಇದೊಂದು ಅತ್ಯಂತ ಪರಿಣಾಮಕಾರಿಯಾದಂತಹ ಟೆಸ್ಟ್ ಅಂತಾನೆ ಹೇಳ್ಬೋದು. ಇದನ್ನ ಕಂಪ್ಲೀಟ್ ನೋಟ್ ಡೌನ್ ಮಾಡ್ಕೊಳ್ತಾ ನಾವು ಮುಂದಕ್ಕೆ ಹೋಗೋಣ. ಮುಂದಿನ ಸುದ್ದಿ ಹೇಳುತ್ತೆ, ಕರ್ನಾಟಕ HC ಅಂತ ಹೇಳಿದ್ರೆ ಹೈಕೋರ್ಟ್, ಬಹಳ ಶಾರ್ಟ್ ಆಗಿ ಬರೀತಾರೆ. SC ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್, HC ಅಂತ ಹೇಳಿದ್ರೆ ಹೈಕೋರ್ಟ್. ಕರ್ನಾಟಕ HC ಸ್ಟ್ರೆಂತ್ ಈಸ್ ನೌ 47 ವಿತ್ 5 ನ್ಯೂ ಜಡ್ಜಸ್ ಅಸ್ಯೂಮಿಂಗ್ ಆಫೀಸ್. ನೋಡಿ, ಇದು 5 ಜನ ಹೊಸ ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಬರ್ತಾ ಇದೆ. ಕೇವಲ 5 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿರುವುದು ಬಹುಮುಖ್ಯವಾದಂತಹ ಸುದ್ದಿ ಅಲ್ಲ. ಬದಲಾಗಿ ನಮ್ಮ ಕರ್ನಾಟಕ ಹೈಕೋರ್ಟ್ನ ಪ್ರಸಕ್ತ ಸ್ಟ್ರೆಂತ್ ಎಷ್ಟಿದೆ, ಎಷ್ಟು ಜನ ನ್ಯಾಯಮೂರ್ತಿಗಳು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಕೆಲವು ಬಾರಿ ಎಕ್ಸಾಮ್ಗಳಲ್ಲಿ ಕೂಡ ಕೇಳ್ತಾ ಇರಬಹುದು. ಸೊ ನೀವು ನೋಡ್ತಾ ಇದ್ದೀರಾ, ಹೈಲೈಟ್ ಮಾಡಿದೀನಿ. ಪ್ರಸಕ್ತವಾಗಿ 47 ಜನ ನ್ಯಾಯಮೂರ್ತಿಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಕರ್ನಾಟಕ ಹೈಕೋರ್ಟ್ನ ಸ್ಯಾಂಕ್ಷನ್ ಸ್ಟ್ರೆಂತ್ ಅಂದ್ರೆ ಗರಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ರೀತಿ 62, ಸುಮಾರು 62 ಜನ ನಮ್ಮ ಹೈಕೋರ್ಟ್ ನಲ್ಲಿ ನ್ಯಾಯಮೂರ್ತಿಗಳು ಇರಬಹುದು. ಬಟ್ ಪ್ರಸಕ್ತವಾಗಿ 47 ಜನ ಇದ್ದಾರೆ. ಬಿಕಾಸ್ ನಮ್ಮ ದೇಶದ ಎಲ್ಲಾ ಕೋರ್ಟ್ಗಳಲ್ಲೂ ಕೂಡ ಗರಿಷ್ಠ ಸಂಖ್ಯೆಗಿಂತ ಕಡಿಮೆನೆ ಲಾಯರ್ಸ್ ನಮ್ಮ ಜಡ್ಜಸ್ ಇದ್ದಾರೆ. ಸೊ ಕರ್ನಾಟಕದಲ್ಲೂ ಕೂಡ 62 ಇರಬೇಕು. ಬಟ್ ಸದ್ಯಕ್ಕೆ 47 ಜನ ಇದ್ದಾರೆ. ಸೊ ಪ್ರಸಕ್ತ ನಮ್ಮ ಕರ್ನಾಟಕದ ಬಲ ಕೇಳಿದ್ರೆ 47, ಒಟ್ಟು ಸ್ಯಾಂಕ್ಷನ್ ಹೈಕೋರ್ಟ್ ಜಡ್ಜಸ್ ನಂಬರ್ ಕೇಳಿದ್ರು ಅಂತ ಹೇಳಿದ್ರೆ 62 ಆಗುತ್ತೆ. ಸೊ ಹೈಕೋರ್ಟ್ ಬಗ್ಗೆ ಮಾತಾಡ್ತಿರೋ ಕಾರಣದಿಂದ ನಮ್ಮ ದೇಶದ ಅತಿ ದೊಡ್ಡ ಹೈಕೋರ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ನೀವು ಕೂಡ ಗೊತ್ತಿದ್ರೆ ಕಮೆಂಟ್ಸ್ ಅಲ್ಲಿ ಮಾಡ್ತಾ ಹೋಗ್ಬೋದು, ಪ್ರೀಮಿಯರ್ ಚಾಟ್ ನಲ್ಲಿ ಕಮೆಂಟ್ ಮಾಡಬಹುದು. ಸೊ ಸರಿಯಾದಂತಹ ಉತ್ತರ ಪ್ರದೇಶದಲ್ಲಿ ಕಂಡು ಬರುವಂತಹ ಅಲಹಾಬಾದ್ ಹೈಕೋರ್ಟ್.
ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಬಿಕಾಸ್ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ, ಬಟ್ ಉತ್ತರ ಪ್ರದೇಶದ ಹೈಕೋರ್ಟ್ ಕಂಡು ಬರ್ತಕ್ಕಂತಹದ್ದು ಅಲಹಾಬಾದ್ ನಗರದಲ್ಲಿ. ಅಲಹಾಬಾದ್ ನಗರನ ಈಗ ಯೋಗಿ ಆದಿತ್ಯನಾಥ್ ಅವರು ಪ್ರಯಾಗ್ರಾಜ್ ಅಂತ ಮರುನಾಮಕರಣ ಮಾಡಿದ್ದಾರೆ. ಬಟ್ ಅಲ್ಲಿನ ಹೈಕೋರ್ಟ್ ಅನ್ನ ನಾವು ಈಗಲೂ ಕೂಡ ಅಲಹಾಬಾದ್ ಹೈಕೋರ್ಟ್ ಅಂತಾನೆ ಕರೀತಾ ಹೋಗ್ತೀವಿ. ಅಲ್ಲಿನ ಗರಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ 160 ಇದೆ. ಪ್ರಸಕ್ತವಾಗಿ 160 ಜನ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ, ಬಟ್ ಗರಿಷ್ಠ ಸಂಖ್ಯೆ 160 ಇದೆ. ಸೊ ಇದನ್ನು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ. ಜೊತೆಗೆ ನಮ್ಮ ದೇಶದ ಅತ್ಯಂತ ಹಳೆಯ ಹೈಕೋರ್ಟ್ ಯಾವುದು, ಓಲ್ಡೆಸ್ಟ್ ಹೈಕೋರ್ಟ್ ಇನ್ ಇಂಡಿಯಾ ಅಂತ ಕೂಡ ಕೆಲವೊಂದು ಬಾರಿ ಪ್ರಶ್ನೆ ಕೇಳಿರ್ತಾರೆ. ಸರಿಯಾದಂತಹ ಉತ್ತರ ಕೋಲ್ಕತ್ತಾ ಹೈಕೋರ್ಟ್. ಸೊ ಕೋಲ್ಕತ್ತಾ ಏನ್ ಬರುತ್ತೆ ವೆಸ್ಟ್ ಬೆಂಗಾಲ್ ನಲ್ಲಿ, ಕೋಲ್ಕತ್ತಾದಲ್ಲಿ ಕಂಡು ಬರ್ತಕ್ಕಂತಹ ಕಲ್ಕತ್ತಾ ಹೈಕೋರ್ಟ್ ಅತ್ಯಂತ ಹಳೆಯದು. 2 ಜುಲೈ 1862, 1862ನೇ ಇಸ್ವಿ 2ನೇ ತಾರೀಕು ಜುಲೈ ಅಂದು ಅಲ್ಲಿ ಹೈಕೋರ್ಟ್ ಸ್ಥಾಪನೆ ಆಗುತ್ತೆ. ಸೊ ಪ್ರಸಕ್ತವಾಗಿ ನಮ್ಮ ದೇಶದ ಅತ್ಯಂತ ಹಳೆಯ ಹೈಕೋರ್ಟ್ ಯಾವುದು ಅಂತ ಹೇಳಿದ್ರೆ ಕಲ್ಕತ್ತಾ ಹೈಕೋರ್ಟ್. ಅದೇ ರೀತಿ ಅತ್ಯಂತ ದೊಡ್ಡದು ಯಾವ್ದಪ್ಪ ಅಂತ ಹೇಳಿದ್ರೆ ಅಲಹಾಬಾದ್ ಹೈಕೋರ್ಟ್ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಕರ್ನಾಟಕ ಹೈಕೋರ್ಟ್ ನ ಸ್ಟ್ರೆಂತ್ 62. ಪ್ರಸಕ್ತವಾಗಿ 47 ಜನ ನ್ಯಾಯಮೂರ್ತಿಗಳು ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ಮುಂದೆ ಸುದ್ದಿ ನೋಡೋದಾದ್ರೆ ಕೊರೋನಾ ನಿರ್ವಹಣೆಯಲ್ಲಿ ಯಡಿಯೂರಪ್ಪಗೆ 2ನೇ ಸ್ಥಾನ. ನೋಡಿ, ಇದು ನಮ್ಮ ರಾಜ್ಯ ಹೆಮ್ಮೆ ಪಡಬೇಕಾಗಿದ್ದಂತಹ ಒಂದು ವಿಷಯ. ನಿನ್ನೆ ಒಂದು ಸಮೀಕ್ಷೆ ಬಿಡುಗಡೆ ಆಯಿತು, ನೀವು ನೋಡ್ತಾ ಇದ್ದೀರಾ. ಪ್ರಮುಖ ಸುದ್ದಿವಾಹಿನಿಯಾಗಿರ್ತಕ್ಕಂತಹ ಟೈಮ್ಸ್ ನೌ ಮತ್ತು OR ಮ್ಯಾಕ್ಸ್ ಅನ್ನುವಂತಹ ಮಾಧ್ಯಮ ಸಂಸ್ಥೆಗಳು ಜಂಟಿಯಾಗಿ ಒಂದು ಸರ್ವೆಯನ್ನ ಮಾಡಿದ್ವು, ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ವು. ಆ ಒಂದು ವರದಿಯ ಪ್ರಕಾರ ಇಡೀ ದೇಶದಲ್ಲಿ ಕೊರೋನಾ ವೈರಸ್ ಅನ್ನ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿರುವಂತಹ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು 2ನೇ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಇದು ಬಹಳ ಹೆಮ್ಮೆ ಪಡಬೇಕಾದಂತಹ ಸಂಗತಿ. ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರಪ್ಪ ಅಂತ ಹೇಳಿದ್ರೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಮೊದಲನೇ ಸ್ಥಾನ ಪಡ್ಕೊಂಡಿದ್ದಾರೆ. ಸೊ ಈ ಮಾಧ್ಯಮ ಸಂಸ್ಥೆಗಳು ನೇರವಾಗಿ ಜನರ ಬಳಿಗೆ ತಲುಪಿಬಿಟ್ಟು ನಿಮ್ಮ ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅವರ ಬಳಿ ಒಪಿನಿಯನ್ ಕೇಳಲಾಯಿತು. ಸೊ ಈ ಒಪಿನಿಯನ್ ಅಲ್ಲಿ ಕರ್ನಾಟಕದ ಜನತೆ 56%, 56% ಅಷ್ಟು ಜನ ಯಡಿಯೂರಪ್ಪ ಅವರು ಸರಿಯಾದಂತಹ ಕೆಲಸ ಮಾಡ್ತಾ ಇದ್ದಾರೆ, ಕೊರೋನಾ ಸೋಂಕು ನಿರ್ವಹಣೆಯಲ್ಲಿ ಪರಿಣಾಮಕಾರಿಯಾಗಿ ಯಶಸ್ಸನ್ನ ಕಂಡಿದ್ದಾರೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಅದೇ ರೀತಿ ಪ್ರಥಮ ಸ್ಥಾನದಲ್ಲಿರತಕ್ಕಂತಹ ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರ ಪರವಾಗಿ 65% ಜನ ವೋಟ್ ಮಾಡಿದ್ದಾರೆ. ಸೊ ಜಸ್ಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು ನೇರವಾಗಿ, ಅಥವಾ ನೀವು ಯಾವ್ದಾದ್ರು SS ಬರಿತಾ ಇದ್ದೀರಾ PSI ಎಕ್ಸಾಮ್ ನಲ್ಲಿ ಅಂತ ಹೇಳಿದ್ರೆ ಇಂತಹ ಡೇಟಾಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅನ್ನುವುದು ಹೆಮ್ಮೆಯ ಸಂಗತಿ. 3ನೇ ಸ್ಥಾನದಲ್ಲಿರ್ತಕ್ಕಂತಹದ್ದು ನಮ್ಮ ನೆರೆಯ ರಾಜ್ಯ ತೆಲಂಗಾಣ. ಅಲ್ಲಿನ ಮುಖ್ಯಮಂತ್ರಿ K. ಚಂದ್ರಶೇಖರ್ ರಾವ್, ಅವ್ರನ್ನ ಶಾರ್ಟ್ ಆಗಿ KCR ಅಂತಾನೆ ಕರೀತಾ ಇರ್ತೀವಿ, ಅವರು 3ನೇ ಸ್ಥಾನದಲ್ಲಿದ್ದಾರೆ. ಬಟ್ ಅತ್ಯಂತ ಕಳಪೆ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ಬಿಟ್ಟು ಕೊನೆಯ ಸ್ಥಾನದಲ್ಲಿರ್ತಕ್ಕಂತಹದ್ದು ನಮ್ಮ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು. ಅವ್ರನ್ನ ದೀದಿ ಅಂತಲೇ ಎಲ್ಲರೂ ಕೂಡ ಕರೀತಾರೆ. ಸೊ ದೀದಿ ಅವರು ಅತ್ಯಂತ ಕಳಪೆ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಅಲ್ಲಿನ ಜನತೆ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಬಿಕಾಸ್ ನೀವು ಕೂಡ ನೋಡಿರ್ಬೋದು, ಈ ಕೊರೋನಾ ಹ್ಯಾಂಡಲ್ ಮಾಡುವಂತಹ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಭಾರಿ ದೊಡ್ಡ ಜಟಾಪಟಿಗೆ ನಡೀತಾ ಇದೆ. ಅದರ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂತಹದ್ದು ಮಮತಾ ಬ್ಯಾನರ್ಜಿ ಅವರು. ಹಾಗಾಗಿ ಅಲ್ಲಿನ ಜನತೆ ಸ್ವಲ್ಪ ಅವರ ವಿರುದ್ಧ ಕಿಡಿಯನ್ನ ಕೂಡ ಕಾಡಿದ್ದಾರೆ. ಸೊ ಇದು ನಿಮಗೆ ಒಂದು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗುತ್ತೆ, ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ ಟೈಯಿಂಗ್ ಅಪ್ ವಿತ್ ಟೋಡಾಸ್ ಟು ಕೀಪ್ ದ ವೈರಸ್ ಅಟ್ ಬೇ. ನೋಡಿ, ಇದು ಕೂಡ ಒಂದು ತುಂಬಾ ಚೆನ್ನಾಗಿರ್ತಕ್ಕಂತಹ ಒಂದು ವಿಚಾರ. ಇದನ್ನ ನಾನು ಯಾಕಪ್ಪ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಕಳೆದ ಬಾರಿ ಏನು ಕೋರ್ಟ್ ನಮ್ಮ ನ್ಯಾಯಾಲಯಗಳಲ್ಲಿ FDA ನೇಮಕಾತಿಗೆ ಆದೇಶವನ್ನು ಹೊರಡಿಸಲಾಗಿತ್ತು. ಆ ಒಂದು ಕೋರ್ಟ್ FDA ನೋಟಿಫಿಕೇಶನ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೇಳಿದ್ರು. ಸೊ ಹಾಗಾಗಿ ನಾನು ಇದನ್ನ ಇವತ್ತು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ನೀವು ಟೋಡಾ ಅಂತ ಒಂದು ವರ್ಡ್ ನೋಡ್ತಾ ಇದ್ದೀರಾ, ತೋಡಾ ಅಥವಾ ಟೋಡಾ, TODA ಅಂತ ಹೆಡಿಂಗ್ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ತೋಡಾ ಅಂತಕ್ಕಂತಹದ್ದು ತಮಿಳುನಾಡಿನ ನೀಲಗಿರಿ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಜನಾಂಗ, ಒಂದು ಬುಡಕಟ್ಟು ಜನಾಂಗ ಅಂತಾನೆ ಹೇಳ್ಬೋದು. ತಮಿಳುನಾಡಿನ ನೀಲಗಿರಿ ಏನು ಬೆಟ್ಟಗಳ ಸಾಲಿದೆ, ಅದರ ತಪ್ಪಲಿನಲ್ಲಿ ಇವರು ವಾಸ್ತವ್ಯವನ್ನು ಹೂಡಿರುತ್ತಾರೆ. ಇವರು ಅಲ್ಲಿನ ಒಂದು ಜನಾಂಗ, ಒಂದು ಟ್ರೈಬಲ್ ಕಮ್ಯುನಿಟಿ ಅಂತಾನೆ ಕರಿಬಹುದು. ಸೊ ಇವ್ರ ಕುರಿತಾಗಿ ಒಂದು ನ್ಯೂಸ್ ಬಂದಿದೆ, ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ. ಸೊ ಸುದ್ದಿ ಏನಂತ ಹೇಳ್ತಪ್ಪ ಅಂತ ಹೇಳಿದ್ರೆ, ಟೋಡಾಸ್ ಅವರು ಒಂದು ಎಂಬ್ರಾಯ್ಡ್ರಿ ಮಾಸ್ಕ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಒಂದು ಮಾಸ್ಕ್ಗೆ 225 ರೂಪಾಯಿ ಅಂತೆ ಅವರು ಸೇಲ್ ಮಾಡ್ತಾ ಇದ್ದಾರೆ. ನಮಗೆ ಅದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಈ ಮಾಸ್ಕ್ ನೋಡ್ತಾ ಇದ್ದೀರಾ, ಯಾವ ರೀತಿ ವಿಶಿಷ್ಟವಾಗಿ ಅದನ್ನ ವಿನ್ಯಾಸಗೊಳಿಸಲಾಗಿದೆ. ಸೊ ಅದರ ಡಿಸೈನ್ ಅನ್ನ, ಎಂಬ್ರಾಯ್ಡ್ರಿ ಡಿಸೈನ್ ಅನ್ನ ಮಾಡಿರತಕ್ಕಂತಹದ್ದು ಇದೇ ತೋಡಾ ಅಥವಾ ಟೋಡಾ ಬುಡಕಟ್ಟು ಜನಾಂಗದ ಸ್ಪೆಷಲಿ ಮಹಿಳೆಯರು ಮತ್ತು ಆ ಒಂದು ಜನಾಂಗಕ್ಕೆ ಸೇರಿದವರು. ಅವರು ಈ ಒಂದು ಎಂಬ್ರಾಯ್ಡ್ರಿ ಕಲೆ ಏನಿದೆ
ಅದರಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದಿದ್ದಾರೆ. ಸೊ ಕೊರೋನಾ ವೈರಸ್ ಟೈಮ್ ನಲ್ಲಿ ಸಾಕಷ್ಟು ಆಕರ್ಷಕವಾದಂತಹ ಮಾಸ್ಕ್ ಗಳನ್ನ ತಯಾರು ಮಾಡಿಬಿಟ್ಟು ಅವರು ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ವೈದ್ಯರಿರ್ಬೋದು ಅವರಿಗೆ ಕೊಡುವಂತಹ ಮೂಲಕ ಒಂದು ಉತ್ತಮವಾದಂತಹ ಕಾರ್ಯ ಮಾಡ್ತಿದ್ದಾರೆ ಅಂತ ಒಂದು ಸುದ್ದಿ ಹೇಳುತ್ತೆ. ಬಿಕಾಸ್ ಅವರು ಒಂದು ಪಾರಂಪರಿಕವಾಗಿ ಎಂಬ್ರಾಯ್ಡರಿ ಕಲೆಯನ್ನು ಕಲ್ತ್ಕೊಂಡು ಬಂದಿದ್ದಾರೆ. ಟ್ರೆಡಿಷನಲ್ ಟ್ರೈಬಲ್ ಆರ್ಟಿಸನ್ಸ್ ಅಂದ್ರೆ ಕಲೆಗಾರರು, ಇವರು ಬುಡಕಟ್ಟು ಕಲೆಗಾರರು, ಇವರಿಗೆ ಪರಂಪರಾಗತವಾಗಿ ಈ ಒಂದು ಕಲೆ ಬಂದಿದೆ. ಅದನ್ನ ಬಳಸ್ಕೊಂಡ್ಬಿಟ್ಟು ಅವರು ಕೊರೋನಾ ವಿರುದ್ಧ ಹೋರಾಟಕ್ಕೆ ತಮ್ಮದೇ ಆದಂತಹ ಒಂದು ಅಲ್ಪ ಕಾಣಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ನಮಗೆ ಇದ್ರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ತೋಡಗಳು ಎಲ್ಲಿ ಕಂಡು ಬರ್ತಾರೆ? ನೀಲಗಿರಿ ತಪ್ಪಲಿನಲ್ಲಿ ಕಂಡು ಬರ್ತಾರೆ. ತಮಿಳುನಾಡು ರಾಜ್ಯದಲ್ಲಿ ಇವರು ಒಂದು ಬುಡಕಟ್ಟು ಜನಾಂಗ ಇವ್ರದು. ಅಂಡ್ ಜೊತೆಗೆ ಇವರು ಮೂಲತಃ ಸಸ್ಯಾಹಾರಿಗಳು. ಇವರು ಮಾಂಸ, ಮೊಟ್ಟೆ, ಮೀನು ಯಾವುದನ್ನು ಕೂಡ ತಿನ್ನಲ್ಲ. ಇವರು ಮೂಲತಃವಾಗಿ ಎಮ್ಮೆಗಳನ್ನ ಸಾಕುವಂತಹವರು. ಬಫೆಲೋ ರೇರಿಂಗ್ ಮಾಡ್ತಾ ಹೋಗ್ತಾರೆ, ಎಮ್ಮೆಗಳನ್ನ ಸಾಕ್ತಾ ಹೋಗ್ತಾರೆ. ಸೊ ಆ ಎಮ್ಮೆಯ ಹಾಲನ್ನ ಕುಡಿದ್ಬಿಟ್ಟು ಅದನ್ನ ಮಾರಾಟ ಮಾಡ್ಬಿಟ್ಟು ಜೀವನ ಸಾಗಿಸ್ತಾರೆ. ಒಂದು ಸಸ್ಯಾಹಾರಿ ಬುಡಕಟ್ಟು ಜನಾಂಗ ಅಂತಾನೆ ಹೇಳ್ಬೋದು. ಸೊ ಇವರ ಕುರಿತಾಗಿರ್ತಕ್ಕಂತಹ ಡೀಟೇಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಮ್ಮ ಭಾರತದ ಯಾವುದೇ ಪರೀಕ್ಷೆಯನ್ನ ನೀವು ಬರೀತೀರಾ ಅಂತ ಹೇಳಿದ್ರು ಕೂಡ ನಮ್ಮಲ್ಲಿರ್ತಕ್ಕಂತಹ ಈ ವಿಶೇಷ ಈ ಸಂಸ್ಕೃತಿಯ ಬಗ್ಗೆ ಬೆಳಕು ಚೆಲ್ಲಲೇಬೇಕಾಗುತ್ತೆ. ಅದರ ಕುರಿತಾದಂತಹ ಪ್ರಶ್ನೆ ಕೇಳ್ತಾರೆ. ಸೊ ತೋಡಾಗಳು ಅಥವಾ ಟೋಡಾಗಳು ಎಲ್ಲಿ ಕಂಡು ಬರ್ತಾರೆ ಅಂತ ಹೇಳಿದ್ರೆ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತಾರೆ. ಜೊತೆಗೆ ಬಡಗಾಸ್ ಅಂತ ಕಂಡು ಬರ್ತಾರೆ. ಸೊ ಇನ್ನು ಹಲವಾರು ಕೋಟಾಸ್ ಅಂತ ಕಂಡು ಬರ್ತಾರೆ. ಹಲವಾರು ಬುಡಕಟ್ಟು ಜನಾಂಗಗಳಲ್ಲಿ ಕಂಡು ಬರ್ತಾ ಹೋಗ್ತವೆ. ಪರೀಕ್ಷೆಗಳು ಖಂಡಿತವಾಗಿ ಪ್ರಶ್ನೆ ಆಗುತ್ತೆ. ಹಿಂದೆ ಕೂಡ ಹಲವಾರು ಬಾರಿ ಆಗಿದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೋಟ್ ಮಾಡ್ತಾ ಮುಂದಕ್ಕೆ ಹೋಗೋಣ. ಸೊ ಮುಂದಿನ ಸುದ್ದಿ ಹೇಳುತ್ತೆ, KNP digs trench for boars as swine fever toll prices. ನೋಡಿ, ಇದು ಕೂಡ ಒಂದು ಇಂಪಾರ್ಟೆಂಟ್ ಆದಂತಹ ಸುದ್ದಿ. KNP ಅಂದ್ರೆ ಏನು? ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅನ್ನ ನಾವು ಸಿಂಪಲ್ ಆಗಿ KNP ಅಂತ ಕರಿತೀವಿ. ನಿಮಗೆಲ್ಲರಿಗೂ ಗೊತ್ತಿದೆ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಥವಾ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ನಮ್ಮ ಈಶಾನ್ಯ ಭಾರತದ ರಾಜ್ಯವಾಗಿರತಕ್ಕಂತಹ ಅಸ್ಸಾಂ ನಲ್ಲಿ ಕಂಡು ಬರುತ್ತೆ. ಸೊ ಅಲ್ಲಿ ಒನ್ ಹಾರ್ನ್ ರೈನೋಸರಸ್ ಅಂದ್ರೆ ಒಂದು ಕೊಂಬಿನ ಗೆಂಡಾಮೃಗಗಳು ಕಂಡು ಬರುತ್ತೆ. ಹಾಗಾಗಿ ಅದು ವಿಶ್ವವಿಖ್ಯಾತಿಯನ್ನ ಹೊಂದಿದೆ. ಅಲ್ಲಿ ಹಲವರು ಈ ಒಂದು ಗೆಂಡಾಮೃಗ ಬೇಟೆ ಕೂಡ ಬಹಳ ಅವ್ಯಾಹತವಾಗಿ ನಡೀತಾ ಇತ್ತು. ಬಟ್ ಅದನ್ನ ತಡೆಗಟ್ಟಕ್ಕೆ ಇತ್ತೀಚೆಗೆ ನಮ್ಮ ಸರ್ಕಾರಗಳು ದಿಟ್ಟವಾದಂತಹ ಕ್ರಮ ಕೈಗೊಂಡ ಕಾರಣದಿಂದ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗೆಂಡಾಮೃಗಗಳ ಸಂಖ್ಯೆ ವೃದ್ಧಿ ಆಗ್ತಾನೆ ಇದೆ. ಒನ್ ಹಾರ್ನ್ ರೈನೋಸರಸ್. ಸೊ ಆ ಒಂದು ರಾಷ್ಟ್ರೀಯ ಉದ್ಯಾನವನದಿಂದ ಬರ್ತಿರ್ತಕ್ಕಂತಹ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಅಲ್ಲಿ ಕೇವಲ ಗೆಂಡಾಮೃಗಗಳಲ್ಲ, ಎಲ್ಲಾ ರೀತಿಯ ಪ್ರಾಣಿಗಳು ಇರ್ತವೆ. ಹುಲಿಗಳಿರ್ತವೆ, ಕಾಡು ಹಂದಿಗಳು, ವೈಲ್ಡ್ ಬೋರ್ಸ್ ಇರ್ತವೆ, ಗೆಂಡಾಮೃಗಗಳೆಲ್ಲ ಕೂಡ ಇರ್ತವೆ. ಬಟ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನಿನ್ನೆ ಕೂಡ ನಾವು ನ್ಯೂಸ್ ಅಲ್ಲಿ ನೋಡಿದ್ವಿ ಯಾವ ರೀತಿ ಅಸ್ಸಾಂ ರಾಜ್ಯದಲ್ಲಿ ಈ ಒಂದು ಆಫ್ರಿಕನ್ ಸ್ವೈನ್ ಫೀವರ್ ಅಂದ್ರೆ ಆಫ್ರಿಕನ್ ಹಂದಿ ಜ್ವರ ಸಾಕಷ್ಟು ವ್ಯಾಪಕವಾಗಿ ಕಾಣಿಸ್ಕೊಳ್ತಿದೆ. ಸುಮಾರು 13,000 ಸಾಕು ಹಂದಿಗಳು ಅಲ್ಲಿ ಮೃತಪಟ್ಟಿದ್ದಾವೆ. ಸೊ ಈ ಒಂದು ಘಟನೆಯಿಂದ ಎಚ್ಚೆತ್ಕೊಂಡಿರತಕ್ಕಂತಹ ಅಲ್ಲಿನ ಕಾಜಿರಂಗ ನ್ಯಾಷನಲ್ ಪಾರ್ಕ್ ನ ಪ್ರಾಧಿಕಾರ ಈ ಕಾಡಿನಲ್ಲಿರ್ತಕ್ಕಂತಹ ಹಂದಿಗಳು ಮತ್ತು ಊರಿನ ಹಂದಿಗಳಿಗೆ ಕಾಂಟ್ಯಾಕ್ಟ್ ಬೆಳಿಬಾರ್ದು ಅನ್ನೋ ದೃಷ್ಟಿಯಿಂದ ಸುಮಾರು 2 ಕಿಲೋಮೀಟರ್ ಉದ್ದದವರೆಗೂ ಒಂದು ಟ್ರೆಂಚ್ ಅನ್ನ ಹೊಡೆದಿದ್ದಾರೆ. ಟ್ರೆಂಚ್ ಅಂತ ಹೇಳಿದ್ರೆ ಒಂದು ಕಾಲುವೆಯನ್ನ ತೋಡುವುದು, ಗುಂಡಿಯನ್ನು ತೋಡುವುದು. ಸೊ ಒಂದು 6 ಅಡಿ ಉದ್ದದ ಗುಂಡಿಯನ್ನು ತೋಡಿದ್ದಾರೆ, ಡೀಪ್ ಗುಂಡಿ. ಸೊ ದಟ್ ಕಾಡಿನಿಂದ ಹಂದಿಗಳು ನಾಡಿಗೆ ಬಂದ್ಬಿಟ್ಟು ನಾಡಿನಲ್ಲಿರತಕ್ಕಂತಹ ಹಂದಿಗಳೊಂದಿಗೆ ಬೆರೆತ್ಬಿಟ್ಟು ಈ ಒಂದು ಕಾಯಿಲೆ ಎಕ್ಸ್ಚೇಂಜ್ ಆಗಬಾರ್ದು, ಕಾಡಿಗೆ ಕೂಡ ಅದು ಪಸರಿಸಬಾರ್ದು ಅನ್ನುವ ಉದ್ದೇಶದಿಂದ ನಮ್ಮ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಈ ಒಂದು ಕ್ರಮಕ್ಕೆ ಮುಂದಾಗಿದೆ. ನಮಗೆ ಗೊತ್ತಿರಬೇಕಾಗುತ್ತೆ ಇದೆಲ್ಲದು ಕೂಡ. ಮತ್ತೊಂದೇನಪ್ಪಾ ಅಂದ್ರೆ, ಅಸ್ಸಾಂ ರಾಜ್ಯದಲ್ಲಿ ಸುಮಾರು 7 ಲಕ್ಷ ಜನ ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಹಂದಿ ಸಾಕಾಣಿಕೆ ಕೆಳಗೆ ನೋಡ್ತಾ ಇದ್ದೀರಾ, ಪಿಗರಿ ಅಂತ ನೋಡ್ತಾ ಇದ್ದೀರಾ. ಪಿಗರಿ ಅಂದ್ರೆ ಹಂದಿ ಸಾಕಾಣಿಕೆ. ಈ ಹಂದಿ ಸಾಕಾಣಿಕೆಯ ಮೇಲೆ ನಿರ್ಭರರಾಗಿದ್ದಾರೆ, ಅಂದ್ರೆ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಸೊ ಈ ಒಂದು ಆಫ್ರಿಕನ್ ಸ್ವೈನ್ ಫ್ಲೂ ಅಥವಾ ಆಫ್ರಿಕನ್ ಸ್ವೈನ್ ಫೀವರ್ ಕಾಯಿಲೆ ಅವರ ಒಂದು ದೈನಂದಿನ ಜೀವನಕ್ಕೆ ಬಹಳ ದೊಡ್ಡ ಹೊಡೆತವನ್ನ ಕೊಟ್ಟಿದೆ. ಸೊ ಬಹಳ ಇಂಪಾರ್ಟೆಂಟ್ ಪರೀಕ್ಷೆಗಳು ಕೇಳಬಹುದು. ಯಾವ ರಾಜ್ಯದಲ್ಲಿ ಆಫ್ರಿಕನ್ ಹಂದಿ ಜ್ವರ ಕಾಣಿಸ್ಕೊಳ್ತಾ ಇದೆ? ಅದು ಕಾಣಿಸ್ಕೊಳ್ತಿರ್ತಕ್ಕಂಥದ್ದು ಅಸ್ಸಾಂನಲ್ಲಿ. ಸೊ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂದ್ರೆ ಏನು, ಅದು ಏನಕ್ಕೆ ಫೇಮಸ್, ಸಂಪೂರ್ಣವಾಗಿ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಮಾಲ್ಡೀವ್ಸ್ ನಿಂದ 698 ಭಾರತೀಯರ ಕರೆತಂದ INS ಜಲಾಶ್ವ. ನೋಡಿ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಬಟ್ ಆದ್ರೆ ಅಲ್ಲಿ ಪತ್ರಿಕೆಯಲ್ಲಿ ಒಂದೇ ಭಾರತ್ ಮಿಷನ್ ನ ಭಾಗ ಅಂತ ಕೊಟ್ಟಿದ್ದಾರೆ. ಬಟ್ ಒಂದ್ ಮಾತು ನೀವು ಗಮನಿಸಬೇಕು, ಪ್ರಸಕ್ತವಾಗಿ ವಿದೇಶಗಳಲ್ಲಿ ಸಿಲ್ಕೊಂಡಿರ್ತಕ್ಕಂತಹ ಭಾರತೀಯರನ್ನ ವಾಪಸ್ ದೇಶಕ್ಕೆ ಕರೆದುಕೊಂಡು ಬರಕ್ಕೆ ನಮ್ಮ ಕೇಂದ್ರ ಸರ್ಕಾರ 2 ರೀತಿಯಾದಂತಹ ಯೋಜನೆಗಳನ್ನ ರೂಪಿಸಿಕೊಂಡಿದೆ. ಒಂದು, ನೀವು ಸ್ಕ್ರೀನ್ ನಲ್ಲಿ ನೋಡ್ತಿರ್ತಕ್ಕಂತಹ ಒಂದೇ ಭಾರತ್ ಮಿಷನ್. ಎರಡನೇದು, ನೀವು ಅದನ್ನ ಈ ಸ್ಕ್ರೀನ್ ನಲ್ಲಿ ಕೊಡಲಾಗಿಲ್ಲ, ಬಟ್ ನಮಗೆ ನೆನಪಿರಬೇಕು, ಸಮುದ್ರ ಸೇತು ಯೋಜನೆ. ಸೊ ಬೇಸಿಕಲಿ ಹಡಗಿನ ಮೂಲಕ ಈ ಒಂದು ಭಾರತೀಯ ನಾಗರಿಕರನ್ನ ವಾಪಸ್ ಕರೆತರುವ ಯೋಜನೆಗೆ
ನಾವು ಸಮುದ್ರ ಸೇತು ಯೋಜನೆ ಅಂತ ಕರಿತೀವಿ. ಅದೇ ರೀತಿ ಆಕಾಶ ಮಾರ್ಗದ ಮೂಲಕ ನಮ್ಮ ಏರ್ ಇಂಡಿಯಾ ಸಂಸ್ಥೆಯ ಅಡಿಯಲ್ಲಿ ಬರುವಂತಹ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನಗಳನ್ನ ಬಳಸ್ಕೊಂಡ್ಬಿಟ್ಟು ಭಾರತೀಯರನ್ನ ಕರೆತರುವಂತಹ ಯೋಜನೆಗೆ ನಾವು ವಂದೇ ಭಾರತ್ ಮಿಷನ್ ಅಂತ ಕರಿತೀವಿ. ಡಿಫ್ರೆನ್ಸ್ ಗೊತ್ತಿರಬೇಕಾಗತ್ತೆ. ಸಮುದ್ರ ಸೇತು ಅಂದ್ರೆ ನಮ್ಮ ಇಂಡಿಯನ್ ನೇವಿ ಅಲ್ಲಿ ತನ್ನ ಹಡಗುಗಳನ್ನ ಕಳಿಸ್ಬಿಟ್ಟು ಈ ನೌಕಾಪಡೆ ಕರ್ಕೊಂಡ್ ಬರ್ತಾ ಇದೆ. ಅದೇ ರೀತಿ ವಂದೇ ಭಾರತ್ ಮಿಷನ್ ಅಂತ ಹೇಳಿದ್ರೆ ನಮ್ಮ ವಾಯುಪಡೆ ಅನ್ನಕ್ಕಿಂತ ನಮ್ಮ ಏರ್ ಫೋರ್ಸ್ ಇಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಬದಲಾಗಿ ನಮ್ಮ ಏರ್ ಇಂಡಿಯಾ ಏನಿದೆ, ನಮ್ಮ ಭಾರತದ ವಿಮಾನಯಾನ ಸಂಸ್ಥೆ ಏರ್ ಇಂಡಿಯಾ ತನ್ನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನಗಳ ಮೂಲಕ ಭಾರತೀಯರನ್ನ ವಾಪಸ್ ಕರ್ಕೊಂಡ್ ಬರ್ತಾ ಇದೆ. ಸೊ ಬಹಳ ಇಂಪಾರ್ಟೆಂಟ್ ಡೀಟೇಲ್ಸ್. ಇವಾಗ ಮಾಲ್ಡೀವ್ಸ್ ನಿಂದ ಹಡಗಿನಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಸೊ ಮಾಲ್ಡೀವ್ಸ್ ನಿಂದ ಹಡಗಿನಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಯಾವ ಮಿಷನ್ ಅಂತೀರಾ? ಇದಕ್ಕೆ ಸಮುದ್ರ ಸೇತು ಅಂತೀರಾ, ವಂದೇ ಭಾರತ್ ಮಿಷನ್ ಅಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ, ಇಲ್ಲ ಲೈವ್ ಚಾಟ್ ನಲ್ಲಿ ಇದಕ್ಕೆ ಒಂದು ಉತ್ತರವನ್ನು ಕೊಡ್ತಾ ಹೋಗಿ. ಜೊತೆಗೆ ಈ INS ಜಲಾಶ್ವ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಹಡಗು ಇವರನ್ನ ವಾಪಸ್ ದೇಶಕ್ಕೆ ಕರೆದುಕೊಂಡು ಬರುವಲ್ಲಿ ಸಹಾಯ ಮಾಡ್ತಾ ಇತ್ತು. INS ಅಂತ ಹೇಳಿದ್ರೆ ಇಂಡಿಯನ್ ನ್ಯಾವಲ್ ಸರ್ವಿಸ್, ಭಾರತೀಯ ನೌಕಾ ಸೇವೆ ಅಂತ ಕರಿತೀವಿ. ಸೊ ಇಂಡಿಯನ್ ನ್ಯಾವಲ್ ಸರ್ವಿಸ್ ಜಲಾಶ್ವ ಅನ್ನೋದು ಈ ಒಂದು ಹಡಗಿನ ಹೆಸರಾಗಿದೆ. ಬಹಳ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೆ ಹೋಗೋಣ. ಮುಂದಿನ ಸುದ್ದಿ ಹೇಳುತ್ತೆ ದ ಫೇಸ್ ಆಫ್ ಎಕ್ಸ್ಪ್ಲಾಯ್ಟೇಷನ್. ಇದು ಇವತ್ತಿನ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಪ್ರಮುಖವಾದಂತಹ ಲೇಖನ. ಆರ್ಟಿಕಲ್ಸ್ ಅನ್ನ ಕೂಡ ನಾನು ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಆ ಒಂದು ಭಾಗವಾಗಿ ಇದರ ಕುರಿತಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಒಂದ್ ಮತ್ತೆ ನೆನ್ಪಿಟ್ಕೊಳ್ಳಿ, ಪ್ರಸಕ್ತವಾಗಿ ಸ್ವಲ್ಪ ಮಟ್ಟಿಗೆ ಲಾಕ್ಡೌನ್ ದೇಶಾದ್ಯಂತ ಸಡಿಲ ಆಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದು ರಾಜ್ಯಗಳ ಮಧ್ಯೆ ಒಂದು ಸ್ಪರ್ಧೆ ಶುರು ಆಗ್ಬಿಟ್ಟಿದೆ. ನಾವು ಅತಿ ಹೆಚ್ಚು ಉದ್ಯಮಶೀಲ ರಾಜ್ಯ ಅಂತ ಗುರುತಿಸ್ಕೊಳ್ಬೇಕು ಅಂತ ಎಲ್ಲರೂ ಕೂಡ ಪೈಪೋಟಿಗೆ ಬಿದ್ದಿರುವಂತಹ ರೀತಿ ಕಾಣ್ತಾ ಇದೆ. ಸೊ ಹಾಗಾಗಿ ಮಧ್ಯಪ್ರದೇಶ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಅಥವಾ ನಮ್ಮ ಕರ್ನಾಟಕನೇ ಇರ್ಬೋದು, ಈ ಕಾರ್ಮಿಕರ ಹಿತರಕ್ಷಣೆಗೆ ಮಾಡಿದಂತಹ ಕಾಯ್ದೆಗಳನ್ನ ಗಾಳಿಗೆ ತೂರ್ಬಿಟ್ಟು ಕೆಲವೊಂದು ಡಿಸಿಷನ್ ಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗಷ್ಟೇ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸ್ತು, ಒಂದು ಆರ್ಡಿನೆನ್ಸ್ ಅನ್ನ ಜಾರಿಗೆ ತಂತು. ಅದೇನಪ್ಪಾ ಅಂತ ಹೇಳಿದ್ರೆ, ಮುಂದಿನ 3 ವರ್ಷಗಳ ಕಾಲ ಕೆಲವು ಸಣ್ಣ ಪುಟ್ಟ ವಿನಾಯಿತಿಗಳನ್ನ ಹೊರತುಪಡಿಸಿ ಯಾವುದೇ ಈ ಒಂದು ಫ್ಯಾಕ್ಟರಿಗಳಿಗೆ, ಕಾರ್ಖಾನೆಗಳಿಗೆ ಕಾರ್ಮಿಕ ಕಾಯ್ದೆ, ಲೇಬರ್ಸ್ ಲಾಗಳು, ಅಂದ್ರೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಕಾನೂನುಗಳು ಅಪ್ಲೈ ಆಗಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಒಂದ್ ನೆನ್ಪಿಟ್ಕೊಳ್ಳಿ, ಈ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಕಾನೂನುಗಳನ್ನ ತಂದಂತಹ ಉದ್ದೇಶ ಕಾರ್ಮಿಕರಿಗೆ ಒಂದು ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಮಾಡಬೇಕು, ಅವ್ರನ್ನ ಅಪರಿಮಿತವಾಗಿ ದುಡಿಸ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಜಾರಿಗೆ ತರಲಾಗಿತ್ತು. ಜೊತೆಗೆ ಅವರಿಗೆ ಸಂಬಳ, ಒಂದು ಕನಿಷ್ಠ ಸಂಬಳವನ್ನ ಕೊಡುವಂತಹ ಉದ್ದೇಶದಿಂದ ಜಾರಿಗೆ ತರಲಾಗಿತ್ತು. ಜೊತೆಗೆ ಈ ಒಂದು ವರ್ಕ್ ಪ್ಲೇಸಸ್ ಅಲ್ಲಿ, ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಿ ಅವರ ವೈಯಕ್ತಿಕ ಸುರಕ್ಷತೆ ಮತ್ತು ಸವಲತ್ತುಗಳನ್ನ ನೀಡುವಂತಹ ಉದ್ದೇಶದಿಂದ ಈ ಕಾಯ್ದೆಗಳನ್ನ, ಕಾನೂನುಗಳನ್ನ ಜಾರಿಗೆ ತರಲಾಗಿತ್ತು. ಈಗ ಅದನ್ನ ಗಾಳಿಗೆ ತೂರ್ಬಿಟ್ಟು ಉದ್ಯಮಿಗಳಿಗೆ ಬೆಂಬಲ ಕೊಡುವಂತಹ ನಿಟ್ಟಿನಲ್ಲಿ ಕಾರ್ಮಿಕರ ಹಿತರಕ್ಷಣೆಗೆ ಬೇರೆ ಬೇರೆ ರಾಜ್ಯಗಳು ಅಡ್ಡಿಯಾಗ್ತಾ ಇದಾವೆ. ಇದನ್ನ ನಾವು ಮಧ್ಯಪ್ರದೇಶದಲ್ಲಿ ಕೂಡ ನೋಡಿದ್ವಿ. ನಿಮಗೆ ಕೂಡ ನೆನಪಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಈ ಉದ್ಯಮಿಗಳ ಜೊತೆಗೆ ಮಾತುಕತೆ ನಡೆಸಿದಂತಹ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಹೊರಗಡೆ ಬಂದ್ಬಿಟ್ಟು ಈ ಶ್ರಮಿಕ್ ಸ್ಪೆಷಲ್ ಟ್ರೈನ್ಗಳನ್ನ ಕ್ಯಾನ್ಸಲ್ ಮಾಡುವುದಾಗಿ ಘೋಷಣೆ ಮಾಡಿತ್ತು. ಬಟ್ ಅದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾದ ಬಳಿಕವೇ ಅವರು ಆದೇಶವನ್ನು ವಾಪಸ್ ಪಡೆದುಕೊಂಡ್ರು. ಸೊ ಇಂತಹ ಸನ್ನಿವೇಶಗಳು ನಡೀತಾ ಇದ್ದಾವೆ. ಅದಕ್ಕಾಗಿ ಈ ಒಂದು ಆರ್ಟಿಕಲ್ ನಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾವ ರೀತಿ ನಮ್ಮ ಸರ್ಕಾರಗಳು, ಕೇಂದ್ರ ಸರ್ಕಾರನೂ ಹೌದು, ಜೊತೆಗೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಸೇರ್ಬಿಟ್ಟು ಕಾರ್ಮಿಕರನ್ನ ಶೋಷಣೆಗೊಳಪಡಿಸ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಒಂದ್ ನೆನ್ಪಿಟ್ಕೊಳ್ಳಿ, ಇತ್ತೀಚೆಗಷ್ಟೇ ಶ್ರಮಿಕ್ ಟ್ರೈನ್ ಏನಿದೆ ಅದನ್ನ ನಮ್ಮ ಭಾರತೀಯ ರೈಲ್ವೇಸ್ ಪ್ರಾರಂಭ ಮಾಡಿದಾಗ ಕೇಂದ್ರ ಸರ್ಕಾರ ಒಂದು ಮಾತನ್ನು ಹೇಳಿದ್ದು. ಅದೇನಪ್ಪಾ ಅಂತ ಹೇಳಿದ್ರೆ, ಶ್ರಮಿಕ್ ಎಕ್ಸ್ಪ್ರೆಸ್ ನಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬ ವಲಸಿಗ ಕಾರ್ಮಿಕನು ಕೂಡ ತನ್ನ ಪ್ರಯಾಣದ ವೆಚ್ಚವನ್ನ ತಾನೇ ಭರಿಸಬೇಕು ಅಂತ ಹೇಳಿದ್ರು. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನಮ್ಮ ಭಾರತದಂತಹ ದೊಡ್ಡ ದೇಶಕ್ಕೆ ಕೆಲವು ಸಾವಿರ ಈ ವಲಸಿಗ ಕಾರ್ಮಿಕರ ಪ್ರಯಾಣ ವೆಚ್ಚವನ್ನ ಭರಿಸುವುದು ಕಷ್ಟಕರ ಅಲ್ವೇ ಅಲ್ಲ. ಬಟ್ ಅವ್ರು ಯಾಕೆ ಆ ಒಂದು ಸಾವಿರಾರು ರೂಪಾಯಿ ಹಣವನ್ನ ಕೋಟ್ ಮಾಡಿದ್ರು ಅಂತ ಹೇಳಿದ್ರೆ, ಈ ವಲಸಿಗ ಕಾರ್ಮಿಕರು ವಾಪಸ್ ತಮ್ಮ ರಾಜ್ಯಗಳಿಗೆ ತೆರಳ್ಬಿಟ್ರು ಅಂತ ಹೇಳಿದ್ರೆ ಉದ್ಯಮಿಗಳಿಗೆ ತೊಂದರೆ ಆಗುತ್ತೆ, ಫ್ಯಾಕ್ಟರಿ ಮಾಲೀಕರಿಗೆ ತೊಂದರೆ ಆಗುತ್ತೆ. ಬಿಕಾಸ್ ಕೆಲಸ ಮಾಡಕ್ಕೆ ಜನ ಸಿಗಲ್ಲ, ಇವರೆಲ್ಲ ಬಿಟ್ಟು ಹೋಗ್ಬಿಟ್ರೆ ಅನ್ನೋ ಉದ್ದೇಶದಿಂದ ನಮ್ಮ ಕೇಂದ್ರ ಸರ್ಕಾರ ಇಂತಹ ಒಂದು ಆದೇಶವನ್ನ ಜಾರಿ ಮಾಡಿತ್ತು. ಸೊ ಅದನ್ನ ನಾವು ಬಹಳ ಒಂದು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ಬೇಕಾಗತ್ತೆ. ಅವ್ರಿಗೇನು ಕೆಲವಾರು ಕೋಟಿಗಳು ಹೋಗ್ತಾ ಇದ್ವು, ಅದೇನು ಅವರಿಗೆ ದೊಡ್ಡ ಅಮೌಂಟ್ ಇಲ್ಲ. ಬಟ್ ಅವರಿಗೆ ವರ್ಕರ್ಸ್ ಉಳ್ಕೋಬೇಕು, ಸೋ ದಟ್ ಅಲ್ಲಿನ ಉದ್ಯಮಿಗಳಿಗೆ ಲಾಭ ಆಗ್ಬೇಕು ಅನ್ನುವಂತಹ ಉದ್ದೇಶ ಇತ್ತು. ಬಿಕಾಸ್ ನೀವು ನೋಡ್ತಾ ಇದ್ದೀರಾ, ಸುಮಾರು 13 ಕೋಟಿ ವಲಸಿಗರು ದೇಶದಲ್ಲಿದ್ದಾರೆ. ಅವರಿಗೆ ಬಹಳಷ್ಟು ಜನಕ್ಕೆ ತೊಂದರೆ ಉಂಟಾಯಿತು. ಸೊ ಇದು ನಮ್ಮ ಸಂವಿಧಾನದ 23ನೇ ವಿಧಿ ಆರ್ಟಿಕಲ್ 23 ಹೇಳುತ್ತೆ, ಈ ಒಂದು ಬೇಗಾರ್ ಪದ್ಧತಿ ಅಥವಾ ಫೋರ್ಸ್ಡ್ ಲೇಬರ್ ಅನ್ನ ಅದು ಬ್ಯಾನ್ ಮಾಡುತ್ತೆ, ಅದನ್ನ ವೈಲೇಟ್ ಮಾಡುತ್ತೆ ಅಂತಾನು ಕೂಡ ಹಲವಾರು ಜನ ಹೇಳ್ತಾ ಇದ್ರು. ಇಲ್ಲೂ ಕೂಡ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಹೇಳುತ್ತೆ. ಸೊ ನಾವು ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಬೇಕು ನಿಜ, ನಮ್ಮ ಉದ್ಯಮಿಗಳು
ಮತ್ತು ಕಾರ್ಖಾನೆಗಳು ಡೆವಲಪ್ ಆಗಬೇಕು ಅನ್ನೋದು ನಿಜ. ಬಟ್ ಈ ಒಂದು ವಿಚಾರಕ್ಕೆ ಗಮನ ಕೊಡ್ತಾ ನಾವು ಕಾರ್ಮಿಕರ ಹಿತರಕ್ಷಣೆಯನ್ನ ಬಲಿ ಕೊಡಬಾರ್ದು, ಕಾರ್ಮಿಕರ ಒಂದು ಕಷ್ಟಕ್ಕೆ ನಾವು ಕಾರಣ ಆಗಬಾರ್ದು ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ಆಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ಪಿರೆಂಟ್ಸ್ ನಾವು ಈ ಎಲ್ಲಾ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೇಬೇಕಾಗುತ್ತೆ ನಮ್ಮ ಸುತ್ತಮುತ್ತ ನಡೀತಿರ್ತಕ್ಕಂತಹದ್ದು. ಮುಂದಿನ ಸುದ್ದಿ ನೋಡೋದಾದ್ರೆ ಸುದ್ದಿ ಹೇಳುತ್ತೆ ಚೈನಾ ವಿನ್ಸ್ ಆನ್ಲೈನ್ ನೇಷನ್ಸ್ ಕಪ್. ನೋಡಿ, ಈ ಒಂದು ಕೊರೋನಾ ಕಾರಣದಿಂದ ಈವನ್ ಚೆಸ್ ಪಂದ್ಯಾವಳಿಗೂ ಕೂಡ ಒಂದು ತಡೆ ಬಿದ್ದಿತ್ತು. ಪ್ರಪಂಚದಲ್ಲಿ ಎಲ್ಲೂ ಕೂಡ ಚೆಸ್ ಪಂದ್ಯವನ್ನು ಕೂಡ ಆಡಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಬಟ್ ಇಂತಹ ಒಂದು ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಚೆಸ್ ಸಂಸ್ಥೆ ಆಗಿರತಕ್ಕಂತಹ ಫಿಡೆ, ಇವಾಗ ನೋಡ್ತಾ ಇದ್ದೀರಾ FIDE ಫಿಡೆ ಅಂತ ಹೇಳಿದ್ರೆ ಇದು ಸ್ವಿಟ್ಜರ್ಲೆಂಡ್ ನ ಲೌಸಾನ್ಯಾ ನಗರದಲ್ಲಿ ಕಂಡುಬರತಕ್ಕಂತಹ ಒಂದು ಸಂಸ್ಥೆ. ಇದು ಅಂತಾರಾಷ್ಟ್ರೀಯ ಚೆಸ್ ಗಳನ್ನ ಒಂದು ಮೇಲುಸ್ತುವಾರಿ ವಹಿಸುತ್ತೆ. ಯಾವ ರೀತಿ ಭಾರತೀಯ ಹಾಕಿ ಸಂಸ್ಥೆ, ಭಾರತೀಯ ಒಲಿಂಪಿಕ್ ಸಂಸ್ಥೆ ಇದೆಯೋ ಅದೇ ರೀತಿ ಅಂತಾರಾಷ್ಟ್ರೀಯ ಚೆಸ್ ಅನ್ನ ನಿರ್ವಹಣೆ ಮಾಡತಕ್ಕಂತಹ ಸಂಸ್ಥೆ ಯಾವ್ದಪ್ಪ ಅಂತ ಹೇಳಿದ್ರೆ ಇದೇ ಫಿಡೆ, FIDE ಫಿಡೆ ಅಂತೇಳಿ. ಸೊ ನಿನ್ನೆ ಈ ಫಿಡೆ ಅವರು ಒಂದು ಆನ್ಲೈನ್ ಚೆಸ್ ಟೂರ್ನಮೆಂಟ್ ಅನ್ನ ಆರ್ಗನೈಸ್ ಮಾಡಿದ್ರು. ಆನ್ಲೈನ್ ನಲ್ಲೇ ಪ್ರಪಂಚದ ಪ್ರಮುಖ 6 ತಂಡಗಳು ಭಾಗವಹಿಸಬಹುದಾಗಿತ್ತು. ಕೇವಲ 6 ದೇಶಗಳಿಗೆ ಅಲ್ಲಿ ಚಾನ್ಸ್ ಇತ್ತು. 6 ದೇಶ ಅಂತ ಹೇಳಿದ್ರೆ 5+1 5 ದೇಶಗಳು, ಭಾರತ, ಚೀನಾ, ರಷ್ಯಾ ಒಳಗೊಂಡಂತೆ 5 ದೇಶಗಳು ಪ್ಲಸ್ 1 ರೆಸ್ಟ್ ಆಫ್ ದ ವರ್ಲ್ಡ್. ಅಂದ್ರೆ ಈ 5 ದೇಶಗಳನ್ನ ಬಿಟ್ಬಿಟ್ಟು ಉಳಿದಿರ್ತಕ್ಕಂತಹ ಎಲ್ಲಾ ದೇಶಗಳು ಸೇರ್ಬಿಟ್ಟು ಒಂದು ತಂಡವನ್ನ ಕಳಿಸಿದ್ರು. ಸೊ ಈ ಒಂದು ಆನ್ಲೈನ್ ಚೆಸ್ ಟೂರ್ನಮೆಂಟ್ ನಲ್ಲಿ ಸುಮಾರು 6 ತಂಡಗಳು ಭಾಗವಹಿಸಿದ್ವು. ಬಟ್ ಭಾರತ ಅಲ್ಲಿ ಸ್ವಲ್ಪ ಕಳಪೆ ಪ್ರದರ್ಶನವನ್ನು ಕೊಟ್ಬಿಟ್ಟು 5ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದೆ. 5th ಪ್ಲೇಸ್. ಒಟ್ಟು 6 ಜನ ಇದ್ರು, ಅಲ್ಲಿ ಭಾರತ 5ನೇ ಪ್ಲೇಸ್ಗೆ ತೃಪ್ತಿ ಪಡ್ಕೊಂಡಿದೆ. ಬಟ್ ಎಕ್ಸಾಮಲ್ ಆಗುವಂತಹ ಪ್ರಶ್ನೆ ಖಂಡಿತ ಈ ಆನ್ಲೈನ್ ನೇಷನ್ಸ್ ಕಪ್ ಅಂದ್ರೆ ರಾಷ್ಟ್ರಗಳ ಕಪ್ ಅನ್ನುವಂತಹ ಚೆಸ್ ಕಪ್ ಅನ್ನ ಯಾವ ದೇಶ ಗೆದ್ಕೊಳ್ತು ಅಂತ ಹೇಳಿ ನೀವು ಸ್ಕ್ರೀನ್ ನಲ್ಲಿ ನೋಡ್ತಿದ್ದೀರಾ. ಚೀನಾ ದೇಶ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾವನ್ನ ಸೋಲಿಸ್ಬಿಟ್ಟು ಫಿಡೆ ಆನ್ಲೈನ್ ನೇಷನ್ಸ್ ಕಪ್ ಅನ್ನುವಂತಹ ಚೆಸ್ ಕಪ್ ಅನ್ನ ಗೆದ್ಕೊಂಡಿದೆ. ಖಂಡಿತ ಎಕ್ಸಾಂಪಲ್ ಪ್ರಶ್ನೆ ಕೇಳಬಹುದು. ಭಾರತ 5ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದೆ. ನಿನ್ನೆ ರಷ್ಯಾದ ಬಳಿ ಭಾರತ ಸೋಲ್ಬೇಕಾಯ್ತು. ಸೊ ಭಾರತದಿಂದ ನಮ್ಮ ಪ್ರಖ್ಯಾತ ಚೆಸ್ ಆಟಗಾರ ವಿಶ್ವನಾಥನ್ ಆನಂದ್ ಅವರು ಆಟದಲ್ಲಿದ್ರು. ನೀವು ನೋಡ್ತಾ ಇದ್ದೀರಾ, ವಿಶ್ವನಾಥನ್ ಆನಂದ್ ಅವರು ಕಣದಲ್ಲಿದ್ರು. ಅದೇ ರೀತಿ ವಿದಿತ್ ಗುಜರಾತಿ ಅನ್ನುವಂತಹ ಒಬ್ಬ ಯುವ ಪ್ರತಿಭೆ ಕೂಡ ಭಾರತದಿಂದ ಪಾರ್ಟಿಸಿಪೇಟ್ ಮಾಡಿದ್ರು. ಖಂಡಿತ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾರೆ, ವಿದಿತ್ ಗುಜರಾತಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಹಲವಾರು ಬಾರಿ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ. ವಿದಿತ್ ಗುಜರಾತಿ ಒಬ್ಬ ಚೆಸ್ ಆಟಗಾರ. ಅದೇ ರೀತಿ ಕೆಳಗಡೆ ನೋಡ್ತಾ ಇದ್ದೀರಾ ಬಿ ಅದಿಬನ್ ಅನ್ನುವರು ಕೂಡ ಒಬ್ಬ ಉದಯೋನ್ಮುಖ ಭಾರತೀಯ ಚೆಸ್ ಆಟಗಾರ. ಇವರ ಹೆಸರನ್ನು ಕೂಡ ಪ್ರಶ್ನೆ ಕೇಳಬಹುದು. ಅಂಡ್ ಜೊತೆಗೆ ಕೆಳಗಡೆ ಭಾರತದ ಮಹಿಳಾ ಚೆಸ್ ಆಟಗಾರ್ತಿ ಕೊನೇರು ಹಂಪಿ ಅವರ ಹೆಸರನ್ನ ಕೂಡ ಕೊಟ್ಟಿದ್ದಾರೆ. ಕೊನೇರು ಹಂಪಿ ಇತ್ತೀಚೆಗಷ್ಟೇ ರ್ಯಾಪಿಡ್ ಚೆಸ್ ಕಾಂಪಿಟೇಷನ್ ಅನ್ನ ಜಯಿಸ್ಬಿಟ್ಟು ವಿಶ್ವ ಚಾಂಪಿಯನ್ ಆಗಿ ಕೂಡ ಕೊನೇರು ಹಂಪಿ ಅವರು ಹೊರಹೊಮ್ಮಿದ್ರು. ಅಂಡ್ ಕೆಳಗಡೆ P ಹರಿಕೃಷ್ಣ ಅವರನ್ನ ಕೂಡ ನೋಡ್ತಾ ಇದ್ದೀರಾ. P ಹರಿಕೃಷ್ಣ ಕೂಡ ಒಬ್ಬ ಅನುಭವಿ ಭಾರತೀಯ ಚೆಸ್ ಆಟಗಾರ. ಸೊ ಯಾವೆಲ್ಲ ಆಟಗಾರರು ಯಾವ ಕ್ರೀಡೆಗೆ ಪ್ರಸಿದ್ಧಿ ಪಡೆದಿದ್ದಾರೆ ಅಂತ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಈಗ ಪ್ರತಿನಿತ್ಯದಂತೆ ನಾವು ಒಂದು ಪರೀಕ್ಷಾ ದೃಷ್ಟಿಯಿಂದ ಒಂದು 8-10 ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ದಯವಿಟ್ಟು ಎಲ್ಲರೂ ಕೂಡ ಪ್ರೀಮಿಯರ್ ಚಾಟ್ ನಲ್ಲಿ ಭಾಗವಹಿಸಿ ಅಂಡ್ ನಿಮ್ಮ ಆನ್ಸರ್ ಗಳನ್ನ ಕೊಡ್ತಾ ಹೋಗಿ. ನಾನು ಕೂಡ ನಿಮ್ಮ ಜೊತೆ ಪ್ರೀಮಿಯರ್ ಚಾಟ್ ನಲ್ಲಿ ಕಾಣಿಸ್ಕೊಳ್ತಾ ಹೋಗ್ತೀನಿ. ಸೊ ಮೊದಲನೇ ಪ್ರಶ್ನೆ ಹೇಳುತ್ತೆ, ಅಮೆರಿಕಾದ ನಂತರ ಯಾವ ದೇಶವು ಕೊರೋನಾ ನಿಯಂತ್ರಣಕ್ಕಾಗಿ ರೆಮ್ಡಿಸಿವಿಯರ್ ಮಾತ್ರೆ ಬಳಸಲು ಒಪ್ಪಿದೆ? ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಶ್ನೆ. ನಿನ್ನೆ ಮತ್ತೊಂದು ದೇಶ ಈ ರೆಮ್ಡಿಸಿವಿಯರ್ ಅನ್ನುವಂತಹ ಮಾತ್ರೆಯನ್ನ ಬಳಸುವುದಕ್ಕೆ ಒಪ್ಪಿಗೆ ಸೂಚಿಸಿತು. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಈ ರೆಮ್ಡಿಸಿವಿಯರ್ ಮಾತ್ರೆ ಇವತ್ತು ಕೂಡ ಕ್ಲಿನಿಕಲಿ ಪ್ರೂವನ್ ಆಗಿಲ್ಲ. ಅದನ್ನ ಕೇವಲ ವಿಶೇಷ ಒಂದು ಸಂದರ್ಭಗಳಲ್ಲಿ ಮಾತ್ರ ಕೊಡಬಹುದು. ಇದರ ಒಂದು ಬಳಕೆಗೆ ಜಪಾನ್ ದೇಶ ಅಗ್ರಿ ಮಾಡಿದೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಜಪಾನ್. ಸೊ ನೋಡ್ತಾ ಇದ್ದೀರಾ, ಈ ಒಂದು ರೆಮ್ಡಿಸಿವಿಯರ್ ಮಾತ್ರೆಯನ್ನ ರೋಗಿಗೆ ಕೊಡೋದ್ರ ಮೂಲಕ ಕೇವಲ 11 ದಿನಗಳಲ್ಲಿ ರೋಗವನ್ನ ಹೋಗಲಾಡಿಸಬಹುದು. ಬಟ್ ಇನ್ನೂ ಕೂಡ ಅದು ತನಿಖಾ ಹಂತದಲ್ಲಿದೆ. ಒಂದು ಅಧ್ಯಯನ ನಡೀತಾ ಇದೆ, ರಿಸರ್ಚ್ ನಡೀತಾ ಇದೆ. ಹಾಗಾಗಿ ಕೇವಲ ವಿಶೇಷ ಸಂದರ್ಭದಲ್ಲಿ ಮಾತ್ರ ಅದನ್ನ ಉಪಯೋಗಿಸಬಹುದು. ಪ್ರಸಕ್ತವಾಗಿ ಅಮೆರಿಕ ಅದನ್ನ ಬಳಸ್ತಾ ಇತ್ತು, ಈಗ ಜಪಾನ್ ಕೂಡ ಅದನ್ನ ಬಳಸ್ತಾ ಹೋಗುತ್ತೆ. ಸೊ ನೋಡ್ತಾ ಇದ್ದೀರಾ, ಜಪಾನ್ ದೇಶದ ರಾಜಧಾನಿ ಟೋಕಿಯೋ, ಅಲ್ಲಿನ ಕರೆನ್ಸಿ ಯೆನ್ ಅಂಡ್ ಅಲ್ಲಿನ ಪ್ರಸಕ್ತ ಪ್ರಧಾನಮಂತ್ರಿ ಶಿಂಜೋ ಅಬೆ. ನರೇಂದ್ರ ಮೋದಿ ಅವರ ಒಬ್ಬ ಪರಮಾಪ್ತ ಅಂತಾನೆ ಹೇಳ್ಬೋದು ಶಿಂಜೋ ಅಬೆ ಅವರು ಅಲ್ಲಿನ ಪ್ರಸಕ್ತ ಪ್ರಧಾನಮಂತ್ರಿ. ಸೊ ಎರಡನೇ ಪ್ರಶ್ನೆ ಗಮನಿಸೋದಾದ್ರೆ, ಕೆಳಗಿನ ಯಾವ ದೇಶ ಹೊಸ ಕೊರೋನಾ ವೈರಸ್ನ ಆಂಟಿಜೆನ್ ಟೆಸ್ಟ್ಗಾಗಿ ಒಪ್ಪಿಗೆ ನೀಡಿದೆ?
ನೋಡಿ ಇಲ್ಲಿ ಬಹಳಷ್ಟು ಜನ ಇಡುವಂತಹ ಸಾಧ್ಯತೆ ಇರುತ್ತೆ. ನಾನು ಈಗಲೇ ತಾನೇ ಎಲಿಸಾ ಟೆಸ್ಟ್ ಬಗ್ಗೆ ಮಾತಾಡಿರೋ ಕಾರಣದಿಂದ ಬಹಳಷ್ಟು ಜನ ಭಾರತ ಅಂತ ಟಿಕ್ ಹಾಕ್ಬಿಡ್ತೀರಾ. ಬಟ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಇದು ಭಾರತ ಅಲ್ಲ. ಆಂಟಿಜೆನ್ ಟೆಸ್ಟ್ ಗಾಗಿ ಒಪ್ಪಿಗೆ ನೀಡಿರತಕ್ಕಂತಹದ್ದು ಮತ್ತೊಂದು ದೇಶ. ಅದರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಇದರ ಸರಿಯಾದಂತಹ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ ಅಮೆರಿಕ ಸರಿಯಾದಂತಹ ಉತ್ತರ. ಸೊ ಇತ್ತೀಚೆಗಷ್ಟೇ ಅಮೆರಿಕದ ಎಫ್ ಡಿ ಎ ಅಂದ್ರೆ ಭಾರತದಲ್ಲಿ ಬೇರೆ ಮೀನಿಂಗ್ ಇದೆ, ಬಟ್ ಅಮೆರಿಕದಲ್ಲಿ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಈ ಔಷಧಿ ಮತ್ತು ಆಹಾರಕ್ಕೆ ಕುರಿತಾದಂತಹ ಒಂದು ಸಂಸ್ಥೆಯನ್ನ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಥವಾ FDA ಅಂತ ಕರೆಯಲಾಗುತ್ತೆ. ಆ FDA ಸಂಸ್ಥೆ ಇತ್ತೀಚೆಗಷ್ಟೇ ಹೊಸ ಕೊರೋನಾ ವೈರಸ್ ಆಂಟಿಜೆನ್ ಟೆಸ್ಟ್ಗೆ ಒಪ್ಪಿಗೆಯನ್ನು ಸೂಚಿಸಿದೆ. ಬಟ್ ಭಾರತದಲ್ಲಿ ನಡೆದಿರ್ತಕ್ಕಂತಹದ್ದು ಆಂಟಿಬಾಡಿ ಟೆಸ್ಟಿಂಗ್, ಅದು ಒಪ್ಪಿಗೆ ಸೂಚಿಸಿರೋದಕ್ಕಿಂತ ಇತ್ತೀಚೆಗಷ್ಟೇ ಅಭಿವೃದ್ಧಿಪಡಿಸಲಾಗಿದೆ ಒಂದು ಎಲಿಸಾ ಟೆಸ್ಟ್ ಅನ್ನ ನಮ್ಮ NIV ಅವರು. ಸೊ ಹಾಗಾಗಿ ಡಿಫ್ರೆನ್ಸ್ ಅನ್ನ ನೀವು ಕಲ್ತ್ಕೋಬೇಕಾಗತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಮೆರಿಕ ಆಗುತ್ತೆ. ಅಂಡ್ ಕೆಳಗಡೆ ನೋಡ್ತಾ ಇದ್ದೀರಾ, ಅಮೆರಿಕದಲ್ಲಿ ಈ ಒಂದು ಕಿಟ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಒಬ್ಬ ವ್ಯಕ್ತಿ ತಾನೇ ಸ್ವತಃ ತನ್ನ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಬಹುದು. ಸ್ಯಾಂಪಲ್ ಅಂತ ಹೇಳಿದ್ರೆ ಮಾದರಿ, ಅವನ ಮೂಗಿನಿಂದ ಬರ್ತಕ್ಕಂತಹ ದ್ರವವನ್ನ ತಾನೇ ಕಲೆಕ್ಟ್ ಮಾಡ್ಬಿಟ್ಟು, ನ್ಯಾಸಲ್ ಅಂತ ಕರಿತೀವಿ, ಅಂದ್ರೆ ಮೂಗಿನ ಮೂಲಕ ಬರ್ತಕ್ಕಂತಹ ದ್ರವವನ್ನ ಕಲೆಕ್ಟ್ ಮಾಡ್ಬಿಟ್ಟು ಅವನು ಈ ಒಂದು ಆಂಟಿಜೆನ್ ಟೆಸ್ಟ್ಗೆ ಕೊಡಬಹುದು. ಸೊ ಸೆಲ್ಫ್ ಕಲೆಕ್ಟಿಂಗ್ ಸ್ಯಾಂಪಲ್ ಸ್ವತಃ ಅವರೇ ಮಾಡ್ಕೋಬಹುದು. ಬಹಳ ಸಿಂಪಲ್ ಆಗಿರುತ್ತೆ. ಇದಕ್ಕೆ ಅಮೆರಿಕ ದೇಶ ಒಪ್ಪಿಗೆಯನ್ನು ಸೂಚಿಸಿದೆ. ಮೂರನೇ ಪ್ರಶ್ನೆ ನೋಡೋದಾದ್ರೆ 2020 ಫ್ರೀಡಮ್ ಆಫ್ ಸ್ಪೀಚ್ ಅವಾರ್ಡ್ ಅನ್ನ ಯಾರಿಗೆ ನೀಡಲಾಗಿದೆ? ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಫ್ರೀಡಮ್ ಆಫ್ ಸ್ಪೀಚ್ ಅವಾರ್ಡ್ ಅನ್ನ ಜರ್ಮನಿ ದೇಶದ ಸಾರ್ವಜನಿಕ ಮಾಧ್ಯಮ ಸಂಸ್ಥೆ, ಪಬ್ಲಿಕ್ ಮೀಡಿಯಾ ಔಟ್ಲೆಟ್ ಇದನ್ನ ಕೊಡಮಾಡುತ್ತೆ ಪ್ರತಿ ವರ್ಷ. ಇದನ್ನ ಈ ಒಂದು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಬ್ರೇವ್ನೆಸ್ ತೋರಿಸಿದವರು ಈ ಫ್ರೀಡಮ್ ಆಫ್ ಸ್ಪೀಚ್ ಏನಿದೆ ಅಂದ್ರೆ ಈ ಪತ್ರಿಕಾ ಸ್ವಾತಂತ್ರ್ಯದ ಪರವಾಗಿ, ಪತ್ರಿಕಾ ಸ್ವಾತಂತ್ರ್ಯ ಇರ್ಬೋದು ಅಥವಾ ಮಾತನಾಡುವ ಹಕ್ಕಿರ್ಬೋದು, ಈ ಒಂದು ಹಕ್ಕುಗಳ ಕುರಿತಾಗಿ ಹೋರಾಟ ಮಾಡಿರ್ತಕ್ಕಂತಹ ಪತ್ರಿಕೋದ್ಯಮಿಗಳಿಗೆ, ಪತ್ರಕರ್ತರಿಗೆ ಇದನ್ನ ಕೊಡಮಾಡ್ತಾರೆ. ಈ ಬಾರಿ ಸುಮಾರು 17 ಜನಕ್ಕೆ ಈ ಒಂದು ಪ್ರಶಸ್ತಿ ಲಭಿಸಿದೆ. ಅದರಲ್ಲಿ ನಮ್ಮ ಭಾರತೀಯರಿಗೂ ಒಬ್ಬರಿಗೂ ಕೂಡ ಈ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅವಾರ್ಡ್ 2020 ದೊರಕಿದೆ. ಅದು ಯಾರಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ ನೋಡ್ತಾ ಇದ್ದೀರಾ, ಆಪ್ಷನ್ ಬಿ ಸಿದ್ಧಾರ್ಥ್ ವರದರಾಜನ್. ನೋಡಿ, ಸಿದ್ಧಾರ್ಥ್ ವರದರಾಜನ್ ಅವರು ಈ ಪ್ರಶಸ್ತಿ ಪಡೆಯುವುದಕ್ಕೆ ಮುಂಚೆನೆ ಸ್ವಲ್ಪ ನ್ಯೂಸ್ ಅಲ್ಲಿ ಇದ್ರು. ಬಿಕಾಸ್ ಇತ್ತೀಚೆಗಷ್ಟೇ ಉತ್ತರ ಪ್ರದೇಶದ ಪೊಲೀಸರು ಇವರ ಮುಂದೆ ಕೇಸನ್ನ ದಾಖಲು ಮಾಡ್ಕೊಂಡಿದ್ರು. ಬಿಕಾಸ್ ಸಿದ್ಧಾರ್ಥ್ ವರದರಾಜನ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧವಾಗಿ ಒಂದು ಸುಳ್ಳು ಸುದ್ದಿಯನ್ನ ಹರಿಬಿಟ್ಟಿದ್ರು. ಹಾಗಾಗಿ ಅವರ ಮೇಲೆ ಕೇಸನ್ನು ಹಾಕಲಾಗಿತ್ತು. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಸಿದ್ಧಾರ್ಥ್ ವರದರಾಜನ್ ಅವರು ನಮ್ಮ ಭಾರತದ ಪ್ರಖ್ಯಾತ ಸುದ್ದಿ ಸಂಸ್ಥೆ ಆಗಿರತಕ್ಕಂತಹ ದ ವೈರ್ ಅಂತಕ್ಕಂತಹ ಸುದ್ದಿ ಸಂಸ್ಥೆ ಕಂಡು ಬರುತ್ತೆ. ಅದರ ಸಂಸ್ಥಾಪಕರಾಗಿದ್ದಾರೆ, ಜೊತೆಗೆ ಅದರ ಸಂಪಾದಕರು ಕೂಡ ಆಗಿದ್ದಾರೆ, ಫೌಂಡರ್ ಕಮ್ ಎಡಿಟರ್ ಆಗಿದ್ದಾರೆ. ಸೊ ಸಿದ್ಧಾರ್ಥ್ ವರದರಾಜನ್ ಅವರು ಬಹಳ ಇಂಪಾರ್ಟೆಂಟ್. ದ ವೈರ್, WIRE, ದ ವೈರ್ ಅನ್ನುವಂತಹ ಒಂದು ಸುದ್ದಿ ಸಂಸ್ಥೆ, ಅದು ಸ್ವಲ್ಪ ಎಡಪಂಥೀಯ ಸಂಸ್ಥೆ, ಲೆಫ್ಟ್ ಲೀನಿಂಗ್ ಮೀಡಿಯಾ ಔಟ್ಲೆಟ್ ಅಂತಾನೆ ಕರೆಯಲಾಗುತ್ತೆ. ಅದರ ಮುಖ್ಯಸ್ಥರಾಗಿರತಕ್ಕಂತಹ ಸಿದ್ಧಾರ್ಥ್ ವರದರಾಜನ್ ಅವರಿಗೆ 2020 ಫ್ರೀಡಮ್ ಆಫ್ ಸ್ಪೀಚ್ ಅವಾರ್ಡ್ ದೊರಕಿದೆ. ಇದನ್ನ ಜರ್ಮನಿಯ ಸಂಸ್ಥೆ ಕೊಡುತ್ತೆ. ಬಹಳ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. 100% ಕ್ವಶನ್ ಆಗುತ್ತೆ. ಯಾವ ರೀತಿ ಇತ್ತೀಚೆಗಷ್ಟೇ ರೋಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ಮತ್ತೋರ್ವ ಭಾರತೀಯ ಪತ್ರಕರ್ತರಿಗೆ ಕೊಡಲಾಯಿತು, ಒಬ್ಬ ಟಿವಿ ಆಂಕರ್ಗೆ ಕೊಡಲಾಯಿತು. ಅವರ ಹೆಸರು ನೆನಪಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ. 4ನೇ ಪ್ರಶ್ನೆ ನೋಡೋದಾದ್ರೆ, ಕೆಳಕಂಡ ಯಾವ ದೇಶವು ಮಿಷನ್ ಸಾಗರ್ ಯೋಜನೆಯನ್ನ ಆರಂಭಿಸಿದೆ? ನೋಡಿ, ಡೆಫಿನೆಟ್ಲಿ ಮಿಷನ್ ಸಾಗರ್ ಯೋಜನೆನ ಅಮೆರಿಕ ಮಾಡಕ್ಕಾಗಲ್ಲ, ಚೀನಾ ಮಾಡಕ್ಕಾಗಲ್ಲ, ಜಪಾನ್ ಮಾಡಕ್ಕಾಗಲ್ಲ, ಭಾರತವೇ ಮಾಡಿರಬೇಕು. ಯಾಕಂದ್ರೆ ಅದೊಂದು ಇಂಡಿಯನ್ ವರ್ಲ್ಡ್ ಮಿಷನ್ ಸಾಗರ್. ಸೊ ಮಿಷನ್ ಸಾಗರ್ ಅನ್ನ ಖಂಡಿತವಾಗಿ ಭಾರತ ದೇಶವೇ ಪ್ರಾರಂಭ ಮಾಡಿರತಕ್ಕಂತಹದ್ದು. ಬಟ್ ಅದರ ಉದ್ದೇಶ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನಮ್ಮ ಇಂಡಿಯನ್ ಓಷನ್ ಏನ್ ಬರುತ್ತೆ, ಹಿಂದೂ ಮಹಾಸಾಗರದಲ್ಲಿ ಬರತಕ್ಕಂತಹ ಚಿಕ್ಕ ಪುಟ್ಟ ದೇಶಗಳಿಗೆ ಮೂಲಭೂತ ಆಹಾರ ಸಾಮಗ್ರಿಗಳು ಮತ್ತೆ ಮೆಡಿಸಿನ್ಗಳು, ಔಷಧಿಯನ್ನ ರವಾನೆ ಮಾಡುವಂತಹ ಒಂದು ಯೋಜನೆಗೆ ಮಿಷನ್ ಸಾಗರ್ ಅಂತ ಹೆಸರಿಡಲಾಗಿದೆ. ಮಾಲ್ಡೀವ್ಸ್ ಇರ್ಬೋದು, ಮಾರಿಷಸ್ ಇರ್ಬೋದು, ಮಡಗಾಸ್ಕರ್ ಇರ್ಬೋದು, ಮುಂತಾದಂತಹ ದೇಶಗಳಿಗೆ ಇದನ್ನ ಸರಬರಾಜು ಭಾರತ ದೇಶ ಮಾಡುತ್ತೆ. ಯಾವ ರೀತಿ ಹೈಡ್ರಾಕ್ಸಿಕ್ಲೋರೋಕ್ವಿನ್ HCQ ಮಾತ್ರ ಇದೆಯೋ ಅದು ಸೇರಿದಂತೆ ಅಗತ್ಯವಾಗಿ ಬೇಕಾದಂತಹ ಔಷಧಿ ಮತ್ತು ಆಹಾರ ಪದಾರ್ಥಗಳನ್ನ ಒದಗಿಸಲಾಗುತ್ತೆ ಮಿಷನ್ ಸಾಗರ್ ಯೋಜನೆ. ಇದನ್ನ ಭಾರತೀಯ ನಮ್ಮ ಇಂಡಿಯನ್ ಓಷನ್ ಏನಿದೆ, ಹಿಂದೂ ಮಹಾಸಾಗರದ ಒಂದು ಸರ್ಕಲ್ ನಲ್ಲಿ ಬರತಕ್ಕಂತಹ ದೇಶಗಳಿಗಾಗಿ ಮಾಡಲ್ಪಟ್ಟಿದೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಪಂಡಾಂಡ ಕುಟ್ಟಪ್ಪ, ನೋಡಿ ಇಲ್ಲಿ ಪುಟ್ಟಪ್ಪ ಅಂತಾಗಿದೆ, ದಯವಿಟ್ಟು ಚೇಂಜ್ ಮಾಡ್ಕೋಬೇಕು, ಅದು ಕುಟ್ಟಪ್ಪ ಆಗ್ಬೇಕು. ಇತ್ತೀಚೆಗೆ ಪಂಡಾಂಡ ಕುಟ್ಟಪ್ಪನವರು ನಿಧನರಾದರು. ಇವರು ಯಾವ ಕ್ಷೇತ್ರದಲ್ಲಿ ಪ್ರಖ್ಯಾತಿಯನ್ನ ಹೊಂದಿದರು? ನೋಡಿ, ನಾನು ಕೂಡ ಹಿಂದಿನ ಕ್ಲಾಸ್ ನಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡಿದ್ದೇನೆ. ಪಂಡಾಂಡ ಕುಟ್ಟಪ್ಪ ಅಂದ್ರೆ ನಮ್ಮ ಕೊಡಗಿನಲ್ಲಿ, ಕೂರ್ಗ್ನಲ್ಲಿ ಕಂಡು ಬರತಕ್ಕಂತಹ ಜನಪ್ರಿಯ ಕೌಟುಂಬಿಕ ಹಾಕಿ ಪಂದ್ಯಾವಳಿ.
ಫ್ಯಾಮಿಲಿ ಹಾಕಿ ಟೂರ್ನಮೆಂಟ್ ನ ಸಂಸ್ಥಾಪಕರಾಗಿದ್ರು. ಇವರೇ ಅದನ್ನ ಪ್ರಾರಂಭ ಮಾಡಿರ್ತಕ್ಕಂತಹ ವ್ಯಕ್ತಿ. ಸೊ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಆಪ್ಷನ್ ಬಿ, ಹಾಕಿ. ಸೊ ಒಬ್ಬ ಅಪ್ಪಟ ಹಾಕಿ ಫ್ಯಾನ್ ಆಗಿದ್ರು ಇವರು. ಸೊ ಅದಕ್ಕೆ ಉತ್ತೇಜನ ಕೊಡುವ ಉದ್ದೇಶದಿಂದ ಕೊಡಗಿನಲ್ಲಿ ಈ ಕೌಟುಂಬಿಕ ಹಾಕಿ ಪಂದ್ಯಾವಳಿಯನ್ನು ಆರಂಭಿಸಿದ್ರು. ಅದು ಇವತ್ತಿಗೂ ಕೂಡ ಬಹಳ ಫೇಮಸ್ ಆಗಿದೆ. ದೇಶಾದ್ಯಂತ ಬಹಳ ಒಂದು ಪ್ರಖ್ಯಾತಿಯನ್ನು ಕೂಡ ಅದು ಪಡ್ಕೊಂಡಿದೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಇತ್ತೀಚೆಗೆ ಸ್ಯಾಮ್ಸಂಗ್ ಕಂಪನಿಯು ಸ್ಯಾಮ್ಸಂಗ್ ಡೆಬಿಟ್ ಕಾರ್ಡ್ ಆರಂಭಿಸಲು ಯಾವ ಕಂಪನಿಯೊಂದಿಗೆ ಕೈ ಜೋಡಿಸಿದೆ? ಬಹಳ ಇಂಪಾರ್ಟೆಂಟ್ ನೋಡಿ. ಇದು ಕೂಡ ಒಂದು ದಕ್ಷಿಣ ಕೊರಿಯಾದ ಕಂಪನಿ ಸ್ಯಾಮ್ಸಂಗ್ ಅನ್ನೋದು. ಇತ್ತೀಚೆಗಷ್ಟೇ ನಾವು LG ಪಾಲಿಮರ್ ಅನ್ನುವಂತಹ ಕಂಪನಿ ಬಗ್ಗೆ ಕೂಡ ನೋಡ್ತಾ ಇದ್ವಿ. ಅದು ಕೂಡ ದಕ್ಷಿಣ ಕೊರಿಯಾ ಮೂಲದ್ದು. ಬಟ್ ಇಲ್ಲಿ ಬರ್ತಿರತಕ್ಕಂತಹದ್ದು ಒಂದು ಪಾಸಿಟಿವ್ ಆಗಿರತಕ್ಕಂತಹ ಸುದ್ದಿ. ಅದೇನಪ್ಪಾ ಅಂತ ಹೇಳಿದ್ರೆ, ಅಮೆರಿಕ ಮೂಲದ ಒಂದು ಕಂಪನಿಯ ಜೊತೆ ಸೇರ್ಕೊಂಡ್ಬಿಟ್ಟು ಸ್ಯಾಮ್ಸಂಗ್ ಕಂಪನಿಯವರು ಸ್ಯಾಮ್ಸಂಗ್ ಡೆಬಿಟ್ ಕಾರ್ಡ್ ಅಂದ್ರೇನು? ನೀವು ATM ಕಾರ್ಡ್ ಅಂತ ಏನ್ ಕರೀತೀರಾ, ಹಣವನ್ನ ಡ್ರಾ ಮಾಡೋದಕ್ಕೆ ಮತ್ತೆ ಆನ್ಲೈನ್ ಶಾಪಿಂಗ್ ಮಾಡಕ್ಕೆ ಬಳಸ್ತಕ್ಕಂತಹ ಡೆಬಿಟ್ ಕಾರ್ಡ್ ಅನ್ನ ಅವರು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಒಂದು ಕಂಪನಿಯ ಜೊತೆ ಕೈ ಜೋಡಿಸಿದ್ದಾರೆ. ಅದ್ಯಾವ ಕಂಪನಿಯಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅಮೆರಿಕ ಮೂಲದ ಸೋಫಿ ಕಂಪನಿ, SOFI ಅನ್ನುವಂತಹ ಒಂದು ಕಂಪನಿ. ಆಪ್ಷನ್ ಎ ಸೋಫಿ ಸರಿಯಾದಂತಹ ಉತ್ತರ. ಸೋಫಿ ಅಂದ್ರೆ ಒಂದು ಪರ್ಸನಲ್ ಫೈನಾನ್ಸ್ ಕಂಪನಿ, ವೈಯಕ್ತಿಕ ಒಂದು ಹಣಕಾಸಿನ ನೆರವು ನೀಡತಕ್ಕಂತಹ ಒಂದು ಕಂಪನಿ. ಅವರು ಮತ್ತೆ ಸ್ಯಾಮ್ಸಂಗ್ ಅವರು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಬಹಳ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಚೀಫ್ ರಿಸ್ಕ್ ಆಫೀಸರ್ ಆಗಿ ಯೆಸ್ ಬ್ಯಾಂಕ್ ಯಾರನ್ನ ನೇಮಿಸಿದೆ ಅಂತ ಪ್ರಶ್ನೆ ಕೇಳುತ್ತೆ. ನೋಡಿ, ಪರೀಕ್ಷೆಯಲ್ಲಿ ನೇರವಾಗಿ ಚೀಫ್ ರಿಸ್ಕ್ ಆಫೀಸರ್ ಎಲ್ಲ ಕೇಳಲ್ಲ ನಿಮಗೆ. ಕೇವಲ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರೆ CEO ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್, ವ್ಯವಸ್ಥಾಪಕ ನಿರ್ದೇಶಕರು ನಿಮಗೆ ಗೊತ್ತಿರಬೇಕಾಗತ್ತೆ. ಬೇರೆ ಬೇರೆ ಪೊಸಿಷನ್ ಗಳನ್ನ ಅಷ್ಟೆಲ್ಲ ಡೀಪ್ ಆಗಿ ಕೇಳ್ತಾ ಹೋಗಲ್ಲ. ಬಟ್ ಈ ನ್ಯೂಸ್ ಅನ್ನ ಪಿಕ್ ಮಾಡ್ಕೊಂಡಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇದು ಯೆಸ್ ಬ್ಯಾಂಕ್ ನ ಕುರಿತಾಗಿರತಕ್ಕಂತಹ ಒಂದು ಸುದ್ದಿ. ನಮಗೆ ಗೊತ್ತಿದೆ, ಯೆಸ್ ಬ್ಯಾಂಕ್ ಭಾರಿ ಸಂಕಷ್ಟಕ್ಕೆ ಸಿಲುಕಿದೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್, ಅನುತ್ಪಾದಕ ಸಾಲ ಜಾಸ್ತಿ ಆಗ್ಬಿಟ್ಟು ಆ ಬ್ಯಾಂಕ್ ನ ಮೇಲೆ ಸಾಕಷ್ಟು ನಿರ್ಬಂಧನೆಗಳನ್ನ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇರಿದೆ. ಸೊ ಹಾಗಾಗಿ ಯೆಸ್ ಬ್ಯಾಂಕ್ ಕುರಿತಾಗಿರ್ತಕ್ಕಂತಹ ಎಲ್ಲಾ ಸುದ್ದಿಯನ್ನು ಕೂಡ ನಾವು ಸ್ವಲ್ಪ ಗಮನಿಸಬೇಕಾಗುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಸಿ, ನೀರಜ್ ಧವನ್ ಅವರು. ಅದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಯೆಸ್ ಬ್ಯಾಂಕ್ ನ MD ಮತ್ತು CEO ಪ್ರಶಾಂತ್ ಕುಮಾರ್. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಪ್ರಶಾಂತ್ ಕುಮಾರ್ ಅವರು ಮೂಲತಃವಾಗಿ ಯೆಸ್ ಬ್ಯಾಂಕ್ ನ ಮುಖ್ಯಸ್ಥರಾಗಿರ್ಲಿಲ್ಲ. ಬದಲಾಗಿ ಇವರು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ನ ಒಬ್ಬ ಉನ್ನತ ಮಟ್ಟದ ಅಧಿಕಾರಿ. ಬಟ್ ಇವರು ಇತ್ತೀಚೆಗಷ್ಟೇ ಇವರನ್ನ ನಮ್ಮ RBI ಯೆಸ್ ಬ್ಯಾಂಕ್ ನ ಮುಖ್ಯಸ್ಥರನ್ನಾಗಿ ನೇಮಿಸಿತ್ತು. ಅಂದ್ರೆ ತಾತ್ಕಾಲಿಕವಾಗಿ ಟೆಂಪರರಿ ಚೀಫ್ ಆಫ್ ಯೆಸ್ ಬ್ಯಾಂಕ್. ಸೊ ಪ್ರಶಾಂತ್ ಕುಮಾರ್ SBI ಅಧಿಕಾರಿ, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಇದರ ಪ್ರಧಾನ ಕಚೇರಿ ಮುಂಬೈನಲ್ಲಿ ಕಂಡು ಬರುತ್ತೆ. 2004ರಲ್ಲಿ ರಾಣಾ ಕಪೂರ್ ಅವರು ತಮ್ಮ ಪಾಲುದಾರರೊಂದಿಗೆ ಸೇರ್ಬಿಟ್ಟು ಇದನ್ನ ಸ್ಥಾಪನೆ ಮಾಡಿದ್ರು. ಪ್ರಸಕ್ತವಾಗಿ ಇದರ ಸಂಸ್ಥಾಪಕ ರಾಣಾ ಕಪೂರ್ ಅವರು ಕೂಡ ಪೊಲೀಸ್ ವಶದಲ್ಲಿದ್ದಾರೆ. ನಮ್ಮ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಜಾರಿ ನಿರ್ದೇಶನಾಲಯದ ವಶದಲ್ಲಿದ್ದಾರೆ. ಅದೇ ರೀತಿ ಇದರ ಹಿಂದಿನ ಏನು ಮುಖ್ಯಸ್ಥ CEO ಆಗಿದ್ದಂತಹ ರವನೀತ್ ಗಿಲ್ ಅವ್ರನ್ನ ಕೂಡ ತನಿಖೆಗೆ ಒಳಪಡಿಸಲಾಗ್ತಾ ಇದೆ. ಇಷ್ಟೆಲ್ಲ ಡೀಟೇಲ್ಸ್ ನಮಗೆ ಖಂಡಿತವಾಗಿ ಗೊತ್ತಿರಬೇಕಾಗುತ್ತೆ. ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯವಾಗುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.